तीर्थ भगवत्पादाचार्येभ्यो नमः। ओम एकं प्रत्यक्ष रूपं स्यात् द्वितीयं मनो आयता अदे ಆಗಬೇಕಾ ಏಕಂ ಪ್ರತ್ಯಕ್ಷ ರೂಪಂ ಅಭಾವಜ್ಞಾನ ಎಂಬತಕ್ಕಂಥದ್ದು ಒಂದು ಪ್ರತ್ಯಕ್ಷ ರೂಪವಾದದ್ದು, ದ್ವಿತೀಯಂ ಅನುಮಾನಾತ್ಮಕಂ ಇನ್ನೊಂದು ಅನುಮಾನ ರೂಪವಾದದ್ದು. ಹಾಗಾದರೆ ನಮ್ಮ ಪ್ರಕಾರ ಏನಾಯಿತು, ಅಭಾವ ಎಂಬತಕ್ಕಂಥದ್ದು ಎರಡೂ ಇದೆ ಅಂತ ಆಯಿತು. ಅಂದರೆ ಪ್ರತ್ಯಕ್ಷಾತ್ಮಕವಾದದ್ದಿದೆ, ಅನುಮಾನಾತ್ಮಕವಾದದ್ದಿದೆ. ಕೆಲವರು ಅನುಮಾನಾತ್ಮಕವೇ ಅಂತ ಹೇಳ್ತಾರೆ, ಕೆಲವರು ಪ್ರತ್ಯಕ್ಷಾತ್ಮಕವೇ ಅಂತ ಹೇಳ್ತಾರೆ. ಅದು ತಪ್ಪು ಅಂತ ಹೇಳಿದಾಗ ಆಯಿತು. ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ನೀವು ಒಂದು ಪ್ರಶ್ನೆ ಬಂದರೆ, ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷನೇ ಅವಗಮ್ಯತೆ. ಸ್ಪಷ್ಟ ಪ್ರತ್ಯಕ್ಷ ಗೊತ್ತಾಗ್ತಾ ಇದೆ ನಮಗೆ, ಖಾಲಿ ಇದೆ ಗೊತ್ತಾಗ್ತಾ ಇದೆ. ಝಟಿತ್ತೇವ ಪರಿಜ್ಞಾನ. ಝಟಿತಿ ಅಂದರೆ ಏನು? ವ್ಯಾಪ್ತಿಯ ಸ್ನಾನೇ ಆಗಲಿ, ಲಿಂಗಜ್ಞಾನವಾಗಲಿ, ಅದು ಯಾವುದು ಇಲ್ಲದೇ ಇದ್ದರೂ ಕೂಡ ನಮಗೆ ಘಟಜ್ಞಾನ ಇಲ್ಲ ಅಂತ ಜ್ಞಾನ ಬರ್ತಾ ಇರುವಾಗ, ಅಭಾವ ಜ್ಞಾನ ಬರ್ತಾ ಇರುವಾಗ ಪ್ರತ್ಯಕ್ಷ ಅಂತ ಒಪ್ಪಲೇಬೇಕಾಗುತ್ತೆ ನಾವು. ಪರಿಜ್ಞಾತನ ಲಿಂಗೋದ್ಭವತ ಮತ, ಅದು ಲಿಂಗದಿಂದ ಹುಟ್ಟಿದ್ದಲ್ಲ, ಲಿಂಗದಿಂದ ಹುಟ್ಟೋದಿಲ್ಲ ಅಂತೂ ಹೇಳೋದಿಲ್ಲ ನಾವು. ಅದು ಹುಟ್ಟುತ್ತೆ, ಆದರೆ ಲಿಂಗದಿಂದಲೇ ಹುಟ್ಟುತ್ತೆ, ಪ್ರತ್ಯಕ್ಷ ಮಾತ್ರ. ಹೀಗೆಲ್ಲ ಹೇಳಬೇಕು ಅಷ್ಟೇ. ಅರ್ಥಾಪತ್ತಿಶ್ಚ ಉಪಮಾಚ ಹೆರ್ಮಾಭೇದಿ ಇವತ್ತು. ಹಾಗೆ ಅರ್ಥಾಪತ್ತಿ ಮತ್ತು ಉಪಮಾನವು ಕೂಡ ಅನುಮಾನದ್ದೇ ಪ್ರಭೇದ. ಆದ್ದರಿಂದ ಅಸಂಗತಿ ಇಲ್ಲ ಅಲ್ವಾ? ಯಾಕೆ ಏನು ಹೇಳಿಕೊಟ್ಟಿದ್ದೀರಿ ನೀವು? ಅಂತರ್ಭಾವನೆ ಹೇಳಿ ತಪ್ಪಲ್ವಾ ನೀವು ಅಂತ ಹೇಳಿ ಏನು ಹೇಳಬೇಕಾಗಿತ್ತು? ಪ್ರಭೇದ ಹೇಳಬೇಕಾಗಿತ್ತು. ಅನುಮಾನ ಹೇಳಿಬಿಟ್ರು, ನಿರ್ದೋಷ ಉಪಪತ್ತಿ ಅನುಮಾನ ಅಂತ ಹೇಳಿಬಿಟ್ಟು ಅನುಮಾನ ವಿಭಾಗ ಮಾಡೋದು ಬಿಟ್ಟು ಅಂತರ್ಭಾವದಲ್ಲಿ ಶುರು ಮಾಡ್ತಾರೆ. ನೀವು ಒಂದು ಪ್ರಶ್ನೆ ಬಂದರೆ ಅರ್ಥಾಪತ್ತಿ ಉಪಮಾವು ಕೂಡ ಅದು ಅನುಮಾನದ್ದೇ ಪ್ರಭೇದವಾದ್ದರಿಂದ ಪ್ರಭೇದವೇ ಆಯ್ತದು. ಅದು ಅಸಂಗತಿ ಇಲ್ಲ ಅಂತ ಹೇಳಿದಾಗ ಅದನ್ನು ಬಿಡುತ್ತಾರೆ. ಏವಂ ನಿರೂಪಿತಾನಾಮಿಹ ಇದಾನಿಂ ಅಂತರ್ಭಾವ ವಾಚ್ಯ ತತ ಲಾಘವಾಯ ಕ್ರಮಮತಿಕ್ರಮ್ಯ ಉತ್ತರ ಅನಂತರ ಉಕ್ತಸ್ಯಾಪಿ ಅಭಾವ ಪ್ರಮಾಣಸ್ಯ ಅಂತರ್ಭಾವಮಾಹ ಏಕಂ. ಆಮೇಲೆ ಹೇಳಿದ್ದು ಕೂಡ ಅಭಾವವನ್ನು ಮೊದಲು ಹೇಳ್ತಾ ಇದ್ದಾರೆ. ಯಾಕೆಂದರೆ ಸೌಕರ್ಯಕ್ಕೋಸ್ಕರವಾಗಿ, ಅದು ಜಾಸ್ತಿ ಇದಕ್ಕೋಸ್ಕರ ಮೊದಲು ಹೇಳಿಬಿಟ್ಟು ಕಡಿಮೆ ಇದ್ದಿದೆ ಸೂಚಿಕರಾಹನ್ಯಾಯ ಅಂತ. ಒಂದು ದೊಡ್ಡ ಪಾತ್ರೆ ಮಾಡಬೇಕು ಎಂಬುದಾಗಿ ಒಬ್ಬನು ಕೊಟ್ಟಿರ್ತಾನೆ, ಇನ್ನೊಬ್ಬನು ಸೂಜಿ ಮಾಡಬೇಕು ಅಂತ ಕೊಟ್ಟಿರ್ತಾನೆ. ಸೂಜಿ ಮಾಡಲಿಕ್ಕೆ ಅಂತ ಬಂದವನು ಮೊದಲು ಬಂದಿದ್ದರೂ ಕೂಡ ಮೊದಲು ಯಾವುದು ಮಾಡ್ತಾನೆ ಅವನು? ಕಡಾಹ ಮಾಡ್ತಾನೆ ಮೊದಲು. ಸುಲಭ ಕೆಲಸ ಯಾವುದು? ಚಿಕ್ಕ ಪಾತ್ರೆ ಸೂಜಿ ಮಾಡೋದು, ಅದು ಮಾಡಿಬಿಡ್ತಾರೆ. ಆಮೇಲೆ ಕಡಾಹ ಮಾಡ್ತಾರೆ. ಕಡಾಹ ಮಾಡೋದು ಮೊದಲೇ ಬಂದಿರ್ಬೋದು ಬೇಕಾದ್ರೆ. ಸುಲಭವಾದ ಕೆಲಸ ಯಾವುದು? ಅದು ಮೊದಲು ಮಾಡೋದು ಅಂತ. ಆಮೇಲೆ ಇನ್ನೊಂದು ಕೆಲಸ ಅಂತ ಅದು ಹೇಳ್ತಾರೆ. ಹಾಗವಾಗಿ ಸುಖಾದ್ಯಭಾವ ಜ್ಞಾನಂ ಏಕಂ ಅಂದರೆ ಸುಖಾದ್ಯಭಾವ ಜ್ಞಾನ ಬರ್ತಾ ಇದೆ. ಅದು ನಮಗೆ ಪ್ರತ್ಯಕ್ಷದಿಂದ ಬರತಕ್ಕಂಥದ್ದು ಅಂದರೆ ಸಾಕ್ಷ್ಯ ಅನುಭವದಿಂದ. ಸಾಕ್ಷಿಣಃ ಪ್ರತ್ಯಕ್ಷ ಅಂತರ್ಭಾವ. ಸಾಕ್ಷಿ ಎಂಬತಕ್ಕಂಥದ್ದಕ್ಕೂ ಪ್ರತ್ಯಕ್ಷ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಟ್ಟಿದ್ದೀವಿ. ಯಾಕೆ ಬೇರೆ ಕೆಲವರೆಲ್ಲ ಆರೇ ಒಪ್ಪೋದವರು. ಯಾವುದು ಒಪ್ಪಲ್ಲ? ಐದು ಜ್ಞಾನೇಂದ್ರಿಯ, ಇನ್ನೊಂದು ಮನಸ್ಸು, ಅಷ್ಟೇ. ಆರೇ ಇಂದ್ರ ಪ್ರತ್ಯಕ್ಷ ಬರೋದು. ಅದು ನಾವು ನಿದ್ರೆ ಮಾಡ್ತಾ ಇರುವಾಗ ನಮಗೆ ಏತಾವಂತಂ ಕಾಲಂ ಸುಖಂ ಅಹಂ ಅಥ್ವಾ ಸ್ವಂ, ಇಷ್ಟೊತ್ತರ ಸುಖವಾಗಿ ನಿದ್ರೆ ಮಾಡಿದೆ ಅಂತೇನು ಜ್ಞಾನ ಬರ್ತಾ ಇದ್ದಾರೋ ಅದು ಔತ್ತರಿಕ ಅನುಭವ. ನಿದ್ರೆ ಆದಮೇಲೆ ಬರೋದು. ನಿದ್ರೆಯಲ್ಲಿ ನಮಗೇನು ಇಲ್ಲ ಅಂತ ಹೇಳಿದ್ರೆ ಈ ಜ್ಞಾನ ಬರಲಿಕ್ಕಿಲ್ಲ. ಹಾಗೆಲ್ಲ ಇಂದ್ರಿಯಗಳು ಉಪರತವಾಗಿದೆ, ಮನಸ್ಸು ಕೂಡ ಉಪರತವಾಗಿದೆ. ಈ ಜ್ಞಾನ ಬರೋದು ಹೇಗೆ? ಅದಕ್ಕೆ ಸ್ವರೂಪಭೂತವಾದಕ್ಕಂಥ ಸಾಕ್ಷಿಯಿಂದಲೇ ಬರುತ್ತೆ ಅಂತ ನಾವು ಒಪ್ಪಲೇಬೇಕು, ನೀವು ಒಪ್ಪಲೇಬೇಕು ಅದನ್ನು. ಆದ್ದರಿಂದ ದ್ವಿತೀಯಂ ಘಟಾದ್ಯಭಾವ ಜ್ಞಾನ. ಇದು ಘಟಗಳು ಇಲ್ಲ ಅಂತ ಬರುತ್ತಲ್ಲ, ಅದು ಯೋಗ್ಯ ಅನುಪಲಬ್ಧಿ ದೇಹಲಿಂಗತ್ವ. ಯಾಕೆ ಅಂದರೆ ಯಾವತ್ತೂ ಕೂಡ ನಮಗೆ ಪ್ರತ್ಯಕ್ಷ ಜ್ಞಾನ ಬರಬೇಕಾಗಿದ್ದರೆ ಯೋಗ್ಯತ್ವೇ ಸತಿ ಯಾವುದು? ಯೋಗ್ಯತ್ವೇ ಸತಿ ಅಲ್ಲ, ಯಾವುದೇ ವಸ್ತುವಿನ ಘಟದ ವಸ್ತುವಿನ ಜ್ಞಾನ ಬರಬೇಕಾಗಿದ್ದರೆ ನಮಗೆ ಯಾವುದು? ಮಹತ್ವೇ ಸತಿ ಸಾಮಾನ್ಯಗಳ ಜ್ಞಾನ ಬರಬೇಕು, ಉದ್ಭೂತ ರೂಪವತ್ವ ಜ್ಞಾನ ಬರಬೇಕು. ಆದರೆ ಇಲ್ಲಿ ನಮಗೆ ಜ್ಞಾನ ಬರುವಾಗ ಯೋಗ್ಯವಾದಕ್ಕಂಥ ಅನುಪಲಬ್ಧಿ, ಅದೇ ಇಲ್ಲಿ ಕಾರಣ. ಯೋಗ್ಯವಾದಕ್ಕಂಥ ಅನುಪಲಬ್ಧಿ ಅಂದರೆ ಪ್ರತ್ಯಕ್ಷ ಯೋಗ್ಯವಾಗಿದೆ, ನಮಗೆ ವಸ್ತು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಅದು ಪ್ರತ್ಯಕ್ಷದಿಂದಲೇ ಬರುತ್ತೆ. ಘಟೋ ಅತ್ರ ಇದಾನಿಂ ನಾಸ್ತಿ ಯೋಗ್ಯತ್ವೇ ಸತಿ ಅನುಪಲಭ್ಯಮಾನತ್ವ ಅಂತ ಅನುಮಾನವನ್ನು ಮಾಡಬಹುದು ಅಲ್ವಾ? ಗಜವತ್ ಎಂಬುದಾಗಿ ನಾವು ಪ್ರಯೋಗ ಸಂಭವ ಮಾಡಬಹುದು. ಉಕ್ತಸ್ಯ ಅಪವಾದಮಾಹ ಕ್ವಚಿದಿತಿ. ಕೆಲವು ಕಡೆ ಅಪವಾದವನ್ನು ಹೇಳ್ತಾ ಇದ್ದಾರೆ, ಹೇಳಿದ್ದಕ್ಕೆ ಅಪವಾದ ಹೇಳ್ತಾ ಇದ್ದಾರೆ. ಉಕ್ತಸ್ಯ ಅಪವಾದಮಾಹ ಎಲ್ಲಿ? ಕ್ವಚಿದಿತಿ. ಕೆಲವು ಕಡೆ ನ ಕೇವಲ ಸುಖಾದ್ಯಭಾವ ಇದು ಅಪೇಹ ಅರ್ಥ.
ಕೇವಲ ಸುಖಾದಿಗಳ ಅಭಾವಜ್ಞಾನ ಎಂಬುದಕ್ಕೆ ಸಾಕ್ಷಿಯಿಂದ ಬರುವುದು ಅಷ್ಟು ಮಾತ್ರವಲ್ಲ, ಘಟಾದಿಗಳೇ ಪ್ರತಿಯೋಗಿಯಾಗುಳ್ಳಂತಹ ಅಭಾವಜ್ಞಾನವು ಕೂಡ ನಮಗೆ ಪ್ರತ್ಯಕ್ಷದಿಂದ ಬರಬಹುದು ಅಂತಾಯಿತು ಅಲ್ವಾ. ಅತ್ರಾಯಂ ವಿವೇಕ ಯದಾ ಅಂಧಕಾರೇ ಕಿಮತ್ರ ಅಸ್ತಿ ಘಟಃ ತವ ಇತಿ ವಿಮೃಶ್ಯ, ಏನಿಲ್ಲ ಘಟ ಇದೆಯೋ ಇಲ್ಲವೋ ಅಂತ ವಿಮರ್ಶೆ ಮಾಡ್ದ ಅಲ್ವಾ. ಅಂಧಕಾರ ಅದು, ಕೈಯೆಲ್ಲ ಹಸ್ತ ಪ್ರಸಾರಗಳೆಲ್ಲ ಮಾಡ್ದ, ಎಲ್ಲೂ ಸಿಗಲಿಲ್ಲ. ಆಗ ಅವರಿಗೆ ಆಯಿತು ಯೋಗ್ಯತೆ ಅನುಪ್ಲಭ್ಯಮಾನತೆ ಇರೋದ್ರಿಂದ ಅವರಿಗೆ ಇಲ್ಲಿ ಘಟ ಇಲ್ಲ ಅಂತ ಜ್ಞಾನ ಬರುತ್ತೆ. ಈ ಅನುಮಾನ ಇದೆಯಲ್ಲ, ಈ ಅನುಮಾನ ಘಟ ಹತ್ರ ಇದಾನಿಂ ನಾಸ್ತಿ ಯೋಗ್ಯತೆ ಸತಿ ಅನುಪ್ಲಭ್ಯಮಾನ ಅಂತ ಗಜವತ್ ಅಂತ. ಈ ಹೌದು, ಅನುಮಾನ ಕೂಡ ಇದೆ ಅಂತ ಹೇಳಿದ್ರಲ್ಲ. ಈ ಗಜವತ್ ಅಂದರೆ ಗಜಾನು ಇಲ್ಲ ಇಲ್ಲಿ ಅಂತ ಘಟದಂತೆ. ಗಜ ಎಂಬತಕ್ಕಂಥದ್ದು ಇಲ್ಲಿ ಯಾವ ರೀತಿ ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿದ್ದು ಅದು ಅನುಪ್ಲಭ್ಯಮಾನವಾದ್ದರಿಂದ ಅದು ಘಟ ಇಲ್ಲ ಅಂತ ಹೇಳ್ತೀವೋ, ಹಾಗೆ ಇಲ್ಲೂ ಕೂಡ ಅಭಾವವೂ ಕೂಡ ಘಟವೂ ಕೂಡ ಪ್ರತ್ಯಕ್ಷ ಯೋಗ್ಯವಾಗಿದ್ದು ಅನುಪ್ಲಭ್ಯಮಾನವಾದ ಇಲ್ಲ ಅಂತ ಅರ್ಥ. ಪ್ರತಿಯೋಗಿ ದೃಷ್ಟಾಂತ ಗಜವತ್ ಅಂತ ಇದೆ. ಈ ಗಜ ಇಲ್ಲ ಅಂತ ಅವನಿಗೆ ಹೆಂಗೆ ಗೊತ್ತಾಯ್ತು? ಮತ್ತೆ ಇನ್ನೊಂದು ಅನುಮಾನ ಅಲ್ಲಪ್ಪ, ಗಜವತ್ತೊಂದು ದೃಷ್ಟಾಂತ ಅಷ್ಟೇ, ಇನ್ನೇನಿಲ್ಲ. ಓ ಯುಗಾದಿ ಬಂತು, ಓದಿ ಯುಗಾದಿ ಮುಖ ತೋರಿಸಿದ್ದು ನೀವು ಆರಾಮಿದ್ದೀರಾ? ಈಗ ಯಥಾ ಮಹಾನಸಃ ಅಂತಂದರೆ ಮಹಾನಸದಲ್ಲಿ ವ್ಯಾಪ್ತಿ ನೋಡಿ ಅದು ಅನುಭವ ಆಗಿದೆ. ಈಗ ಈ ಗಜವತ್ತು ಅಂತ ದೃಷ್ಟಾಂತ ಕೊಟ್ಟಿದ್ರಿಂದ ಈ ಗಜ ಅಂದರೆ ಗಜ ಎಂಬತಕ್ಕಂಥದ್ದು ಈ ಪ್ರದೇಶದಲ್ಲಿ ಇಲ್ಲ, ಇಲ್ಲಿ ಘಟ ಇಲ್ಲ, ಇಲ್ಲಿ ಗಜ ಇಲ್ಲ, ಆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ನಿಮಿಷ, ಗಜ ಎಂಬತಕ್ಕಂಥದ್ದು ಇದ್ದಿದ್ದರೆ ಅಲ್ವಾ, ಅದು ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿತ್ತು, ಉಪಲಭ್ಯಮಾನವಾಗಬೇಕಿತ್ತು. ಯಾಕೆ ಪ್ರತ್ಯಕ್ಷ ಯೋಗ್ಯವಾಗಿದೆ ಅಲ್ವೋ, ಇರಬೇಕಾಗಿತ್ತು. ಆದರೆ ಸನ್ನಿಕರ್ಷ ಆಗ್ತಾ ಇಲ್ಲ ಅಲ್ವಾ. ಆಮೇಲೆ ಆದ್ದರಿಂದ ಘಟ ಇಲ್ಲ ಅಂತ ಹೇಗೆ ಹೇಳ್ತೀವೋ ನಾವು, ಹಾಗೆ ಘಟವೂ ಕೂಡ ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿದ್ದು ಅದು ನಮಗೆ ಪ್ರತ್ಯಕ್ಷ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅನುಪಲಭ್ಯಮಾನವಾಗಿದೆ ಅಂತ ಹೇಳಿದರೆ ಅದು ಕೂಡ ಇಲ್ಲ ಅಂತ ಅರ್ಥ. ಅದಕ್ಕೆ ಆಯ್ತಲ್ಲ, ಯಾಕಂದರೆ ಯಾವ ಒಂದು ಅನುಮಾನದಿಂದ ನಾವು ಗಜ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಅದೇ ಅನುಮಾನದಿಂದ ಘಟ ಇಲ್ಲ ಅಂತ ಕೂಡ ಹೇಳ್ಬೋದು. ಈ ದೃಷ್ಟಾಂತ ಬೇಕಾಗೇ ಇಲ್ಲ. ದೃಷ್ಟಾಂತ ಇಲ್ಲಿ ಹೇಳೋದು ಯಾಕ? ದೃಷ್ಟಾಂತ ಇಲ್ಲಾಂದರೆ ಅದು ಅನುಮಾನನೇ ಆಗೋದು. ಯಾವ ನಾವು ಒಂದು ಅನುಮಾನವನ್ನು ಉಪಯೋಗಿಸಿ ಗಜ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಆ ಗಜ ಇಲ್ಲ ಅನ್ನೋದ್ರ ಬದಲು ಘಟ ಇಲ್ಲ ಅಂತ ಕೂಡ ಹೇಳ್ಬೋದು. ಅಲ್ಲ, ಅದು ನೋಡು, ಘಟಃ ಅತ್ರ ಇದಾನಿಂ ನಾಸ್ತಿ, ಅವರಿಗೆ ಜ್ಞಾನ ಬರೋ ರೀತಿ ಹೇಗೆ, ಘಟಾಭಾವ ಜ್ಞಾನ ಬರೋ ರೀತಿ ಹೇಗೆ ಅಂತ ಕೊಡ್ತಾ ಇದ್ದಾರೆ. ಘಟಃ ಅತ್ರ ಇದಾನಿಂ ನಾಸ್ತಿ, ಈ ಜಾಗದಲ್ಲಿ ಈಗ ಘಟ ಎಂಬುದು ಇಲ್ಲ. ಯಾಕೆಂದರೆ ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿದ್ದು ಅದು ಅನುಪಲಭ್ಯಮಾನವಾಗಿದೆ. ಯಾವ ರೀತಿ ಅಂದರೆ ಘಟ ಎಂಬತಕ್ಕಂಥದ್ದು ಯಾವ ರೀತಿ ಪ್ರತ್ಯಕ್ಷ ಯೋಗ್ಯವಾಗಿದ್ದು ಅನುಪಲಭ್ಯಮಾನದ್ದು ಇಲ್ಲ ಅಂತ ಹೇಳ್ತೀವೋ ಹಾಗೆ ಅಂತ ದೃಷ್ಟಾಂತ ಅಷ್ಟೇ. ಅದೇ ತಲೆ ಕಳಿಸ್ಕೊಬೇಕಾಗಿಲ್ಲ. ಗೊತ್ತಿದ್ದವ್ರಿಗೆ ದೃಷ್ಟಾಂತ ಬೇಡೇ ಬೇಡ, ಎಲ್ಲ ಕಡೆ ದೃಷ್ಟಾಂತ ಹೇಳಬೇಕು ಅಂತಿಲ್ಲ ಅಂತ ಹೇಳಿದ್ಬೇಡ. ಯೋಯೋ ಧೂಪವಾಸ ಒಂದ ಮೇಲೆ ಎಲ್ಲ ಕಡೆ ಹೇಳಬೇಕಾ ನಾವು ಯಥಾ ಮಹಾನಸ ಅಂತ ಒಂದೊಂದೇ ಸಾಕು ಅಂತ ಹೇಳಿದ್ದೀವಲ್ಲ. ಅಂದರೆ ಮಂದಮತಿಗೋಸ್ಕರವಾಗಿ ಹೇಳಿರ್ತಾರೆ ಅಷ್ಟೇ. ಕೆಲವರಿಗೆ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರಿಗೆ, ಅಂಥವ್ರಿಗೆ ದೃಷ್ಟಾಂತ ಏನು ಬೇಕಾಗಿಲ್ಲ. ಮುಕ್ತಸ್ಯ ಅಪವಾದ ಮಹಾ ಕ್ವಚಿದಿತಿ ನ ಕೇವಲಂ ಸುಖಾದ್ಯಭಾವಿತ್ಯಪಿ ಯಥಾತ್ರಾಯಂ ವಿವೇಕ ಯದಾ ಅಂಧಕಾರೆ ಗಜವತ್ ಅಂತ ಹೇಳಿದರು ಅಲ್ವಾ. ನಾಸ್ತ್ಯತ್ ಗಡಹೀತಿ ಜಾನಾತಿ ತತ್ರ ಯೋಗ್ಯ ಅನುಪಲಬ್ಧಿ ಲಿಂಗಕಂ ಅನುಮಾನ. ಅದೇ ಹೇಳಿ ಅಂಧಕಾರದಲ್ಲಿ ಕಿಮತ್ರ ಅಸ್ಥಿ ಘಟಃ ನವ, ಇಲ್ಲಿ ಘಟ ಎಂಬುದಕ್ಕೆ ಇದೆಯೋ ಇಲ್ಲವೋ ಎಂಬುದಕ್ಕಂಥದ್ದು ವಿಚಾರ ಮಾಡಿಕೊಂಡು ಹಸ್ತ ಪ್ರಸಾರಣಾದಿಗಳನ್ನು ಮಾಡಿ ಕೈಯೆಲ್ಲ ಹೀಗೆ ಮುಟ್ಟಿ ನೋಡಿ ಅಲ್ಲಿ ಇಲ್ಲದೇ ಇದ್ದಾಗ ಘಟ ಇದ್ದಿದ್ದರೆ ಅದು ನಮಗೆ ಕೈಗೆ ಸ್ಪರ್ಶ ಅನುಭವದಿಂದ ಬರಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಅದಕ್ಕೋಸ್ಕರ ಅದು ಇಲ್ಲ ಅಂತ ಹೇಗೆ ಹೇಳ್ತೀವೋ ಹಾಗೆ ಅಲ್ವಾ. ಅದೇ ಯೋಗ್ಯ ಅನುಪಲಬ್ಧಿ ಈಗ ಲಿಂಗಕಂ ಅನುಮಾನ ಯೋಗ್ಯತೆ ಸತಿ ಅನುಪಲಭ್ಯಮಾನತ್ವ ಅಂತಂದು. ಯದಿ ಅತ್ರ ವೃಕ್ಷೆ ಪಿಶಾಚಃ ಸ್ಯಾತ್ ತರ್ಹಿ ಉಪಲಭ್ಯತ ನೋಪಲಭ್ಯತೆ ಅತಃ ನಾಸ್ತಿ ಹಂಗೆ ಹೇಳ್ಬೋದು ಅನುಮಾನ. ಅದು ಯಾಕೆ ಅಂದರೆ ಅಂತರ್ಧಾನ ಶಕ್ತಿಯಿಂದ ಬಚ್ಚಿಟ್ಕೊಂಡಿರ್ಬೋದಲ್ಲ. ಆದರೆ ಯದಾಚ ಅಭಾವಕ್ಕೆ ಮಾತ್ರ ಇದು. ಯದಾಚ ರಾಜಗೃಹಾದಿಕಮ ಮಾತ್ರ ಅನುಭೂಯ
ರಾಜಸ್ಮರಣಾಭಾವೇನ ಗಜಸ್ಮರಣಾಭಾವೇನ ಗಜಾಭಾವ ಅನುಭೂಯ ಗಜಾಭಾವಂ ಅನನುಭೂಯ ಅಲ್ಲ ಅನನುಭೂಯ ಅನ್ಯತ್ರ ಗತಃ ಅನ್ಯತ್ರ ಗತಃ ಪುನಃ ಜಿಜ್ಞಾಸಾಯಾಮ್ ಇದು ಅವನ ಸ್ಮರಣೆ ಬಂತು ಅವನಿಗೆ ಅಂತ ಹೇಳ್ತಾರೆ. ಈಗ ರಾಜಗೃಹಕ್ಕೆ ಹೋದವನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಅವರಿಗೇನಾಯಿತು, ಅಲ್ಲಿ ಗಜ ಎಂಬತಕ್ಕಂಥದ್ದು ರಾಜಗೃಹ ಅಂದರೆ ಗಜ ಇರಲೇಬೇಕು ಅಲ್ವಾ. ಏನಾದರೂ ನದಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿದ್ದೇ ನಾನೆಗೆ ಅವನಿಗೆ ಗಜ ಜ್ಞಾನ ಬರಲಿಲ್ಲ. ಅನುಭವ ಬಂದ ಮೇಲೆ ತಾನೇ ಸ್ಮರಣೆ ಬರಬೇಕು. ಅನುಭವ ಹುಟ್ಟಿಯಾದ ಮೇಲೆ ಅದು ಸಂಸ್ಕಾರ ರೂಪದಲ್ಲಿ ಇದ್ಕೊಂಡು ನಮಗೆ ಉದ್ಬೋಧಕ ಸಿಕ್ಕಿದಾಗ ಸ್ಮರಣೆ ಬರೋದು. ಆನೆ ಎಂಬತಕ್ಕಂಥದ್ದು ಅವನಿಗೆ ಅಲ್ಲಿ ಕಂಡಿದ್ದ ಅಲ್ಲಿ ಇದ್ದಿದ್ದರೆ ಜ್ಞಾನ ಬರ್ತಾಯಿತ್ತು, ರಾಜಗೃಹ ಜ್ಞಾನ ಬಂತು ಅವನಿಗೆ. ಆದರೆ ಆನೆ ಜ್ಞಾನ ಬರಲಿಲ್ಲ ಅಲ್ವಾ. ಆಮೇಲೆ ಹೋದಾಗೆ ವಿಚಾರ ಬಂತು, ಅಲ್ಲಿ ಆನೆ ಕಟ್ಟಾಕಿದ್ರ ಅಂತ ಯಾರೋ ಒಬ್ಬನು ಕೇಳಿದ್ರು ಅಂತ ತಿಳ್ಕೊಳ್ಳೋ. ಅವನಿಗೆ ಸ್ಮರಣೆ ಈಗೇನಾಗುತ್ತೆ, ಆನೆ ನೋಡಿದ್ದು ಸ್ಮರಣೆ ಬರ್ತಾಯಿತ್ತು. ಆದರೆ ಗಜಾದಿ ಸ್ಮರಣ ಅಭಾವೇನ ಅಲ್ವಾ. ಹಾಗೆ ಆನೆ ಇದ್ದಿಲ್ವಲ್ಲ ಅಂತ ಏನು ಅಭಾವ ಜ್ಞಾನ ಬರುತ್ತೆ, ಅದು ಕೂಡ ಅನುಮಾನವೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ರಾಜಗೃಹಾದಿ ಮಾತ್ರ ಅನುಭವ, ಮಾತ್ರ ಶಬ್ದಕ್ಕೆ ಗಜಾದಿಗಳು ನೋಡಿಲ್ಲ ಅಂತ ಅರ್ಥ. ಗಜಸ್ಮರಣ ಅಭಾವೇನ, ಈಗ ಗಜಸ್ಮರಣ ಇದ್ರೆ ತಾನೇ ಬರೋದು ಅವನಿಗೆ. ಈಗ ಪರ್ವತಃ ವನ್ಯಮಾನ್ ಧೂಮಾತಂಬಲ್ಲಿ ಧೂಮಕ್ಕೆ ಮತ್ತು ವನ್ನಿಗೆ ಅವನು ಸಹಕಾರ ಏನಿದೆ, ಸಹಚಾರವನ್ನು ಅವನು ನೋಡಿ ಅನುಭವಿಸಿದ್ದ ಅಂತ ಹೇಳಿದ್ರೆ, ಆಗ ಧೂಮ ನೋಡಿಕೊಳ್ಳಿ ಅವನಿಗೆ ವನ್ಯ ಅನುಮಿತಿ ಬರಬೇಕಾಗಿತ್ತು. ಮೊದಲು ವ್ಯಾಪ್ತಿ ಸ್ಮರಣೆ ಬರುತ್ತೆ. ಅದು ಎಲ್ಲಿ ಕೂಡ ಅವನು ನೋಡೇ ಇಲ್ಲ ಅಂದರೆ ವ್ಯಾಪ್ತಿ ಸ್ಮರಣೆ ಬರೋದಿಲ್ಲ. ಅಭಾವೇನ ರಾಜಭಾವಂ ರಾಜ ಅಂತ ಇದೆ, ಗಜಾಭಾವಂ ಅನನುಭೂಯ, ಆದರೆ ಗಜಾಭಾವವನ್ನು ಅವನು ಅನುಭವಿಸಿಲ್ಲ. ಅನ್ಯತ್ರ ಗತಃ ಅಲ್ವಾ. ಗಜಾಭಾವಂ ಅನನುಭೂಯ, ಯಾಕೆ ಗಜಾಭಾವ ಅವನು ಅನುಭವ ಬರಲಿಲ್ಲ ಅವನಿಗೆ, ನೋಡೇ ಇಲ್ಲ. ನೋಡಿದ್ದ ಸ್ಮರಣೆ ಬರ್ತಾ ಇತ್ತು ಅವನಿಗೆ ಅಲ್ವಾ. ಆಗ ಈಗ ಆನೆ ಇಲ್ಲ ಅಂತ ಅವ್ನು ಹೇಳ್ಬೋದಾಗಿತ್ತು. ಗತಃ ಪುನಃ ಜಿಜ್ಞಾಸಾಯ, ಪುನಃ ಜಿಜ್ಞಾಸೆ ಬಂತು. ಏನಂತ, ಸತ್ಯಾಂ ಇಂದ್ರಿಯ ವ್ಯಾಪಾರ ಭಾವೇಪಿ. ನೋಡು, ಇಂದ್ರಿಯ ವ್ಯಾಪಾರ ಇದೆ ಅಲ್ಲಿ. ಇಂದ್ರಿಯ ವ್ಯಾಪಾರ ಯಾವುದಿದೆ, ಆನೆಗೆ ಮತ್ತು ಇಂದ್ರಿಯ ವ್ಯಾಪಾರ ಆಯ್ತಾರೋ ಇಲ್ಲ. ಹಾಗಾದರೆ ಇಂದ್ರಿಯ ವ್ಯಾಪಾರ ಇಲ್ಲದೇ ಇದ್ದರೂ ಕೂಡ ಏನಾಯಿತು, ನಾಭೂತತ್ರ ಗಜ, ಅಲ್ಲಿ ಆನೆ ಇದ್ದಿಲ್ಲ ಅಂತ ಏನು ಅಭಾವಜ್ಞಾನ ಬರುತ್ತೆ, ಅದು ಏವಂ ಪ್ರಾತಃ ಅತ್ರ ಗಜೋ ನಾಭೂತ್, ಈ ಜ್ಞಾನ ಬರುತ್ತೆ. ಪ್ರಾತಃ ಅತ್ರ ಗಜ ನಾಭೂತ್, ಅಲ್ಲಿ ಇದ್ದಿಲ್ಲ ಅಂತ ಅಲ್ವಾ. ಯಾಕೆ ಇದ್ದಿದ್ರೆ ಅವನು ಕಾಣಿಸ್ತಾ ಇರ್ತಲ್ಲ. ಇದೇ ಇಚ ಅಭಾವಜ್ಞಾನ ತತ್ರ ಸ್ಮರಣಯೋಗ್ಯಸ್ಯ ಅಸ್ಮರಣಂ ಲಿಂಗಂ. ಈಗ ಸ್ಮರಣಕ್ಕೆ ಆನೆ ಇದ್ದಿದ್ರೆ ಸ್ಮರಣಕ್ಕೆ ಯೋಗ್ಯವಾಗ್ತಾ ಇತ್ತು. ಅದು ಯೋಗ್ಯತೆ ಅನುಪಲಭ್ಯಮಾನತ್ವ ಬರಬೇಕು. ಆನೆಯನ್ನು ನೋಡಿದ್ರೆ ಅವನಿಗೆ ಈಗ ಸ್ಮರಣೆ ಬರ್ತಾ ಇತ್ತು, ಆನೆಯನ್ನು ನೋಡಿಲ್ಲ, ಅದರಿಂದ ಸ್ಮರಣೆ ಬರುವುದಿಲ್ಲ ಈಗ. ಹಾಗಾದರೆ ಸ್ಮರಣಾಭಾವ ಎಂಬತಕ್ಕಂಥದ್ದು ಏನಿದೆ, ಸ್ಮರಣಕ್ಕೆ ಯೋಗ್ಯವಾದದ್ದು ಆನೆ, ಅದರ ಸ್ಮರಣೆ ಬರದೇ ಇರತಕ್ಕಂಥದ್ದು ಏನಿದೆ ಅದೇ ಲಿಂಗ. ಅಂಥ ಕಡೆ ಎತ್ತು ಸ್ಫೀತಾಲೋಕೆ, ತುಂಬ ಪ್ರಕಾಶಮಾನವಾದಕ್ಕಂಥ ಜಾಗದಲ್ಲಿ ಘಟಸ್ಮೃತಿ ಮತಃ ಘಟದ ಸ್ಮರಣೆ ಎಂಬತಕ್ಕಂಥದ್ದು ಬಂತು ಅವನಿಗೆ. ಯಾಕಂದರೆ ಹಿಂದಿನ ದಿವಸ ಅವನು ಘಟ ನೋಡಿದ್ದ, ಈಗ ಸ್ಮರಣೆ ಬಂತು. ನಮ್ಗೆ ಹಂಗೆ ಬರುತ್ತಲ್ಲ ಅಲ್ಲಿ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ಭಾಗವತ ಎಂಬತಕ್ಕಂಥದ್ದು ಏನಿದೆ ಅದನ್ನು ಒಂದು ವಾರ ಉಪನ್ಯಾಸ ಕೇಳ್ತಾರೆ ಮನೆಯಲ್ಲಿ. ಉಪನ್ಯಾಸ ಕೇಳಿದ ಮೇಲೆ ಉಪನ್ಯಾಸ ಮಂಗಳ ಆಗೋಯ್ತು, ಹೊರಟೋದ್ರು. ಆ ಜಾಗ ನೋಡಿದ ಕೂಡಲೇ ಅವರಿಗೆ ಆಚಾರ್ಯ ಕೂತಿದ್ದಾರೆ ಅಂತ ಜ್ಞಾನ ಬರ್ತಾರೆ ಅಲ್ವಾ. ಅದು ಸ್ವಲ್ಪ ದಿವಸ ಬರುತ್ತೆ, ಆಮೇಲೆ ಬರೋಲ್ಲ. ಇದೇನು ಹಿಂದಿನ ದಿವಸ ಆಚಾರ ನೋಡಿದ್ದರಿಂದ ಈಗ ಸ್ಮರಣೆ ಬಂತು ಅಷ್ಟೇ ಅಲ್ವಾ. ಹಾಗೆ ಎತ್ತು ಸ್ಫೀತಾಲೋಕೆ ಘಟಸ್ಮೃತಿ ಮತಃ ಪುರೋವರ್ತಿನಿ ಭೂತಲೇ ವಿನಾ ವಿಮರ್ಶೇನ, ಅಲ್ಲೇನು ವಿಮರ್ಶೆ ಇಲ್ಲೇ ಇಲ್ಲ. ಚಕ್ಷು ವ್ಯಾಪಾರ ಅನಂತರಮೇವ ನಾಸ್ತ್ಯತ್ರ ಘಟ ಅಂತ ಬರ್ತದೆ. ಇದು ಪ್ರತ್ಯಕ್ಷದಲ್ಲಿ ಸೇರುತ್ತೆ, ಅದು ಅನುಮಾನದಲ್ಲಿ, ಇದು ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಜಾವಪದಿದೆ ತತ್ ಪ್ರತ್ಯಕ್ಷಜನ್ಯಂ ಇತಿ ವಿಭಾಗವನ್ನು ಮಾಡಿದರು. ಪ್ರತ್ಯಕ್ಷಾರ್ಥ ಪ್ರದೇಕಂ ಅಭಾವಜ್ಞಾನಸ್ಯ ಸರ್ವಸ್ಯಾಪಿ ಲಿಂಗೋದ್ಭವತ ಇತಿ ಸ್ವಗತಃ. ಇನ್ನು ಬೇರೆ ಮತದವರು ಏನು ಹೇಳ್ತಾರೆ ಅಭಾವದ ಬಗ್ಗೆ ಅಂದರೆ, ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕ ಅಭಾವಜ್ಞಾನಸ್ಯ, ಪ್ರತ್ಯಕ್ಷ ಅರ್ಥವೇ ಪ್ರತಿಯೋಗಿಯಾಗಿ ಉಳ್ಳಂತಹ ಅಭಾವಜ್ಞಾನ ಅಂದರೆ ನಾಸ್ತಿ ಅತ್ರ ಘಟ. ಈ ಘಟಾಭಾವಕ್ಕೆ ಪ್ರತಿಯೋಗಿ ಯಾವುದು ಘಟ ಅಲ್ವಾ. ಯಾವುದು ಪ್ರತ್ಯಕ್ಷ ಯೋಗ್ಯವಾಗಿದೆ, ಇಂದ್ರಿಯ ವ್ಯಾಪಾರದಿಂದ ಜನ್ಯವಾಗತಕ್ಕಂಥದ್ದು. ಅಂತಹ ಅಂದರೆ ಎಲ್ಲಿ ಇಂದ್ರಿಯ ಯೋಗ್ಯವಾಗತಕ್ಕಂಥ ಚಕ್ಷುರಾದಿ ಇಂದ್ರಿಯ ಯೋಗ್ಯವಾಗತಕ್ಕಂಥ ವಸ್ತುಗಳೇ ಪ್ರತಿಯೋಗಿ ಆಗಿದೆಯೋ ಅಂಥ ಸ್ಥಳದಲ್ಲಿ ಅಂತಹ ಒಂದು ಅಭಾವಕ್ಕೆ ಲಿಂಗೋದ್ಭವತ ಇತಿ ಸ್ವಗತಃ, ಅದು ಲಿಂಗದಿಂದ ಹುಟ್ಟೋದು ಅಂತ ಹೇಳ್ತಾರೆ.
ಅಂದರೆ ಯಾವುದ್ಯಾವುದು ನಮಗೆ ಪ್ರತ್ಯಕ್ಷದಿಂದ ವಸ್ತುವಿನ ಜ್ಞಾನ ಬರುತ್ತೋ ಎಲ್ಲವೂ ಆ ತತ್ಪ್ರತಿವಿಕ ಅಭಾವ ಎಲ್ಲವೂ ಕೂಡ ಅನುಮಾನದಿಂದಲೇ ಬರೋದು ಅಂತ ಹಠ ಮಾಡ್ತಾರೆ. ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆ ತಂದಿರಾಕರೋತಿ ಝಟಿತಿ ಇತಿ, ಅದೇ ಆಗದೆ ನೋಡಿದ ಕೂಡ ಅಲ್ಲಿ ಇಲ್ಲ ಅಂತ ನಮ್ಗೆ ಜ್ಞಾನ ಬರ್ತಾ ಇರುವಾಗ ಮಗು ಕೂಡ ಜ್ಞಾನ ಇರುತ್ತಲ್ಲ. ನೋಡಿ ಆಚಾರ ಇದ್ದಾರೆ ನೋಡೋದು ಬಂದು ನೋಡುತ್ತೆ, ಇಲ್ಲ ಆಚಾರ ತಕ್ಷಣ ಬಂದು ಹೇಳುತ್ತೆ. ಅದು ಇಲ್ಲಿ ಲಿಂಗ ವಿಪರ್ಯ ಮಾಡ್ತಾರೆ. ಆಚಾರ ಇದ್ದಿದ್ದಲ್ಲಿ ಕಾಣಿಸ್ಬೇಕಾಗಿತ್ತು, ಅದು ಹಿಂಗೆಲ್ಲ ವಿಮಾನ ಎಲ್ಲಿ ಮಾಡ್ತಾರೆ? ಅನುಭವಕ್ಕೆ ತಕ್ಕಂತೆ ಮಾತಾಡಬೇಕು ಅಂತ. ಝಟಿತಿ ಅಂದರೆ ಏನು? ಸಾಮಾನ್ಯವಾಗಿ ಪಕ್ಷದರ್ಶನ. ಬನ್ರಿ, ಪಕ್ಷದರ್ಶನ, ಲಿಂಗಜ್ಞಾನ, ಆಮೇಲೆ ವ್ಯಾಪ್ತಿ ಸ್ಮರಣಾದಿ, ಲಿಂಗಕ ಅನುಸಂಧಾನ, ರೂಪ ವಿಲಂಬೇನ ವಿನಃ. ಹಾಗಾದರೆ ಅನುಮಾನದಿಂದ ನಾವು ಯಾವತ್ತಾದರೂ ನಮಗೆ ಜ್ಞಾನ ಬರುವುದಾದರೆ, ಅನುಮಾನದಿಂದ ಜ್ಞಾನ ಬರೋದಾದರೆ ಮೊದಲು ಪಕ್ಷದರ್ಶನ ಆಗಬೇಕು, ಪರ್ವತ ಕಾಣಿಸಬೇಕು. ಅಂದರೆ ಧರ್ಮಿಜ್ಞಾನ ಇಲ್ಲದೆ ಅಂದರೆ ಧರ್ಮಜ್ಞಾನ ಬರೋದಿಲ್ಲ. ಆಮೇಲೆ ಲಿಂಗಜ್ಞಾನ, ಹೇತುವಿನ ಜ್ಞಾನ ಇರಲೇಬೇಕು. ಹೇತು ಇದ್ರೂ ಸಾಲದು, ಹೇತುವಿನ ಜ್ಞಾನ ಬೇಕು ನಮಗೆ. ಪರ್ವತದಲ್ಲಿ ಧೂಮ ಇದ್ಬಿಟ್ರೆ ನಮ್ಗೆ ಜ್ಞಾನ ಬಂದ್ಬಿಡುತ್ತಾ? ಪರ್ವತದಲ್ಲಿ ಧೂಮ ಇದೆ ಎಂಬ ಜ್ಞಾನ ಬರಬೇಕು. ಧೂಮ ಕಾರಣ ಅಲ್ಲ, ಧೂಮ ಜ್ಞಾನ ಕಾರಣ. ಹಾಗೆ ಸರ್ಪ ಎಂಬುದಕ್ಕಂಥದ್ದು ಮರಣಕ್ಕೆ ಕಾರಣ ಅಲ್ಲ, ಸರ್ಪಜ್ಞಾನ ಅಂದರೆ ವಿಷಜ್ಞಾನ ಅಂತ ಅರ್ಥ. ಹಾಗಾದರೆ ಜ್ಞಾನ ವ್ಯಾಪ್ತಿ ಸ್ಮರಣ ಲಿಂಗಕ ಅನುಸಂಧಾನ ರೂಪ ವಿಲಂಬೇನ ವಿನ, ಯಾವ ವಿಳಂಬವೂ ಇಲ್ಲ ಇಲ್ಲಿ. ಝಟಿತಿ ಎಂದಕ್ಕೆ ಅರ್ಥ. ಅಂದರೆ ಲಿಂಗ ಸ್ಮರಣೆಯಾಗಲಿ, ಪಕ್ಷದರ್ಶನವಾಗಲಿ, ಅಥವಾ ವ್ಯಾಪ್ತಿ ಸ್ಮರಣವಾಗಲಿ, ಲಿಂಗ ಅನುಸಂಧಾನ. ಲಿಂಗ ಅನುಸಂಧಾನ ಅಂದರೆ ಪಕ್ಷಧರ್ಮದ ಅಂತ ಅರ್ಥ. ಇದ್ಯಾವುದು ಇಲ್ಲದೇ ಇದ್ದರೂ ಕೂಡ ನಮ್ಮ ತಕ್ಷಣ ಘಟಾದೈತ್ ಭಾವಜ್ಞಾನ ಬರ್ತಾ ಇರೋದ್ರಿಂದ ಪರಿತಃ ಅಂದರೆ ಅಪರೋಕ್ಷತೆಯ ಜ್ಞಾನ ಅಂತ ಅರ್ಥ. ಪರಿತಃ ಅಪರೋಕ್ಷತೆಯ ಜ್ಞಾನಸ್ಯ ಜ್ಞಾನಾತಿ ಅಂದರೆ ಪ್ರತ್ಯಕ್ಷದಿಂದಲೇ ನಮಗೆ ಅದರ ಅಭಾವಜ್ಞಾನ ಬರ್ತಾ ಇರೋದ್ರಿಂದ ನಾ ಸರ್ವಸ್ಯ ಅಭಾವಜ್ಞಾನಸ್ಯ ಲಿಂಗೋದ್ಭವತ. ಎಲ್ಲ ಜ್ಞಾನ ಕೂಡ ಲಿಂಗ ಉದ್ಭವ ಅಲ್ಲ, ಪ್ರತ್ಯಕ್ಷದಿಂದಲೂ ಬರ್ತಾ ಇದೆ. ಭವತ ಮತ ಅನುಭವ ಅನುಸಾರಿಣ. ಲಿಂಗೋದ್ಭವತ ಮತ ನಿಲ್ಲಿಸ್ಕೋಬೇಕು, ಅನುಭವ ಅನುಸಾರಿಣ. ಯಾರು ಅನುಭವಕ್ಕೆ ಪ್ರಾಧಾನ್ಯವನ್ನು ಕೊಡ್ತಾರೆ ಅಂಥ ವ್ಯಕ್ತಿಗಳು ಈ ರೀತಿ ತಿಳ್ಕೋಬೇಕು. ಅಭ್ಯಾಸ ಪಾಠವಾತ್, ಆಮೇಲೆ ವ್ಯವಧಾನ ಅನುಪಲಬ್ಧಿ. ಅದಕ್ಕೆ ಅವರೇ ಹೇಳ್ತಾರೆ ಬೌದ್ಧರು ಅಂತ ಹೇಳಿದ್ರೆ, ನೋಡ್ರಿ, ಅಪರಿಚಿತವಾದ ಸ್ಥಳಕ್ಕೆ ಹೋದಾಗ ನಾವು, ಅಂದರೆ ಪರಿಚಯವೇ ಇಲ್ಲ ಅಂಥ ಸ್ಥಳಕ್ಕೆ ಹೋದಾಗ ನಮಗೆ ಇದೆಲ್ಲ ಲಿಂಗ ಅನುಸಂಧಾನ, ವ್ಯಾಪ್ತಿ ಸ್ಮರಣೆ, ಆಮೇಲೆ ಲಿಂಗ ಯಾವುದು ಲಿಂಗ ಅನುಸಂಧಾನ, ಆಮೇಲೆ ಲಿಂಗಜ್ಞಾನ, ವ್ಯಾಪ್ತಿ ಸ್ಮರಣೆ ಇದೆಲ್ಲ ಬೇಕಾಗುತ್ತೆ. ಆದರೆ ಎಲ್ಲಿ ನಮಗೆ ಪರಿಚಿತವಾಗೋಗಿದೆ ಅಂತ ಕಡೆ ಗೊತ್ತಾಗೇ ಆಗುತ್ತಲ್ಲ ಅಲ್ವಾ? ಹಾಗಾದರೆ ಅಭ್ಯಾಸ ಪಾಠವಾತಂತ ಅಂದರೆ ನೋಡಿ ನೋಡಿ ನಮಗೆ ಅಭ್ಯಾಸ ಆಗಿದ್ದರಿಂದ ಅಲ್ಲಿ ಇಲ್ಲ ಅಂತ ಸ್ಪಷ್ಟ ಆಗೋಗಿದೆ. ಆದ್ದರಿಂದ ಇದನ್ನೇ ಹೇಳಬೇಕು ನಾವು, ಝಟಿತಿ ಬರುತ್ತೆ ಅಷ್ಟೇ. ಅಭ್ಯಾಸ ಅನಭ್ಯಾಸ ದಶಾಯಾಮ್, ಎಲ್ಲಿ ನಮ್ಗೆ ಅಭ್ಯಾಸವಿಲ್ಲ ಅಲ್ಲಿ ಲಿಂಗಾದಿಗಳು ಬೇಕೇ ಬೇಕಾಗ್ತದೆ. ಎಲ್ಲ ಕಡೆ ಕೂಡ ಲಿಂಗವನ್ನೇ ಹೇಳಬೇಕು. ಅದು ಏನು ಕಾರಣ ಕೊಟ್ಟರು ಅವರು? ಅಭ್ಯಾಸ ಬಲ ಅಂತ ನಮಗೆ ಲಿಂಗಾದಿ ಸ್ಮರಣೆಗಳೆಲ್ಲ ಝಟಿತಿ ಬಂದ್ಬಿಡುತ್ತೆ ಅಷ್ಟೇ ಅಲ್ವಾ? ಅದೆಲ್ಲ ಇದೆ ಅಲ್ಲಿ. ಆದರೆ ಪರಿಚಿತವಾದ್ದರಿಂದ ಆ ಸ್ಥಳ ನಮಗೆ ತಕ್ಷಣ ಗೊತ್ತಾಗಿದೆ ಅಷ್ಟೇ. ಎಲ್ಲ ಅನುಸಂಧಾನ ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಅನುಮಾನವೇನೆ ಅಂತ ಹೇಳ್ತೀವಿ ಅಂತ ಹೇಳೋದಾದರೆ, ಹಾಗಾದರೆ ಅಪರೋಕ್ಷ ಅಧಿಕರಣ ಅನುಭವ ಸನ್ನಿಧಾನಾಚ ಅಪರೋಕ್ಷ ಅಭಿಮಾನ ಇತಿ ಜೇನ. ಇದು ಅವರದೇ ವಾಕ್ಯ. ಬೌದ್ಧರು ಏನು ಹೇಳ್ತಾರೆ ಅಂದರೆ, ಬೌದ್ಧರು ಮತ್ತು ಪ್ರಾಭಾಕರರು ಅಭಾವ ಎಂಬುದಕ್ಕಂಥದ್ದು ಅಧಿಕರಣ ಸ್ವರೂಪ ಅಂತ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಈಗ ಒಂದು ಅಭ್ಯಾಸ ಪಾಠವ, ಇನ್ನೊಂದು ಯಾವುದು ಅಧಿಕರಣ ಜ್ಞಾನ. ಯಾಕೆಂದರೆ ಅಭಾವ ಎಂಬುದಕ್ಕಂಥದ್ದು ಅಧಿಕರಣ ಸ್ವರೂಪ. ಭೂತಲೇ ಘಟೋ ನಾಸ್ತಿ ಅಂದರೆ ಈ ಅಭಾವ ಎಂಬುದು ಭೂತಲ ಸ್ವರೂಪ. ಭೂತಲ ಪ್ರತ್ಯಕ್ಷ ಇದೆಯೋ ಇಲ್ಲೋ ನಮಗೆ? ಭೂತಲ ಪ್ರತ್ಯಕ್ಷ ಇದೆಯೇ ಇಲ್ವೋ? ಅದಕ್ಕೋಸ್ಕರವಾಗಿ ಅದು ಅನುಮಾನ ಬೇಗ ಬಂದ್ಬಿಡುತ್ತೆ ಅಷ್ಟೇನೆ ಅಂತ ಇನ್ನೊಂದು ಕಾರಣ ಕೊಡ್ತಾರೆ. ನೋಡು, ಅಪರೋಕ್ಷ ಅಧಿಕರಣ. ಅಧಿಕರಣ ಎಂಬುದಕ್ಕಂಥದ್ದು ಅಪರೋಕ್ಷ. ಅಪರೋಕ್ಷ ಅಧಿಕರಣ ಅನುಭವ ಅನುಭವ ಸನ್ನಿಧಾನಾಚ ಅಲ್ವಾ? ಪರ್ವತದಲ್ಲಿ ವನ್ನಿ ಇದ್ರೂ ಕೂಡ ವನ್ನಿ ಅನ್ನುವಂಥದ್ದು ಪರ್ವತದ ಅಧಿಕರಣ ಸ್ವರೂಪ ಆಗಿರ್ಬೋದು. ಪರ್ವತ ಜ್ಞಾನ ಬಂದರೂ ವನ್ನಿ ಜ್ಞಾನ ಅದು ನಾವು ಆಪತ್ತಿ ಕೊಡೋದು. ಅದು ಎಲ್ಲ ಕಡೆಯೂ ಕೂಡ ಅಭಾವಜ್ಞಾನ ಬರಲಿಕ್ಕೆ ಎಲ್ಲ ಕಡೆಯೂ ಕೂಡ ಪ್ರತಿಯೋಗಿ ಇರಲೇಬೇಕು ಅಂತ ಯಾವುದು ಅಧಿಕರಣ ಜ್ಞಾನವೇ ಕಾರಣ ಅಂತ ನೀವು ಹೇಳೋದಾದರೆ, ಹಾಗಾದರೆ ಎಲ್ಲ ಕಡೆಯೂ ಕೂಡ ಏನಾಯಿತು? ಪರ್ವತಃ ವನ್ಯಮಾತ್ ಧೂಮಾತ್ ಎಂಬಲ್ಲಿಯೂ ಕೂಡ
ಒನ್ನಿ ಅನಿಮಿತಿ ನಮಗೇನು ಬರ್ತಾ ಇದೆ ಅದಕ್ಕೆ ಪ್ರತ್ಯಕ್ಷ ಇದಲ್ಲ ಯಾವುದು ಪರ್ವತದ ಅಧಿಕರಣ ಜ್ಞಾನ ಇರೋದ್ರಿಂದ ಅದು ಅನುಮಾನ ಅಂತ ಹೇಳಿಬಿಡಿ ಕೂಡ ಅದನ್ನು ಪ್ರತ್ಯಕ್ಷ ಅಂತ ಹೇಳಿ ಹಾಗಾದರೆ ಅವ್ರು ಹೇಳಿದ್ದೇನು ಪ್ರತ್ಯಕ್ಷ ಎಂಬುದಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಜಡಿದಿ ಬರೋದು ಯಾಕೆ ಅಂದರೆ ಒಂದು ಅಭಾವದ ಅಧಿಕರಣ ಜ್ಞಾನ ಯಾವುದಿದೆ ಭೂತಲ ಇದಲ್ಲ ಅದು ನಮ್ಮ ಪ್ರತ್ಯಕ್ಷವಾಗಿ ಕಂಡಿದೆ. ಅದು ಪ್ರತ್ಯಕ್ಷವಾಗಿ ಕಂಡಿದ್ದರಿಂದ ನಾವೇನು ಹೇಳಬೇಕು ಅನುಮಾನವೇ ಇದು ಭ್ರಮೆ ಅಷ್ಟೇ ನಮಗೆ ಯಾವುದಿದ್ದು ಪ್ರತ್ಯಕ್ಷ ಎಂಬುದಾಗಿ ಭ್ರಮೆ ಅಷ್ಟೇ. ಯಾಕೆ ಭ್ರಮೆ ನಿಮಗೆ ಭ್ರಮೆಯಿಂದ ಕಾಣಬೇಕಲ್ಲ ಅಂತ ಹೇಳಿದ್ರೆ ಅಭಾವ ಎಂಬುದು ಅಧಿಕರಣ ಸ್ವರೂಪ ಅಧಿಕರಣ ಪ್ರತ್ಯಕ್ಷ ಇದೆ ಆದ್ದರಿಂದ ಅಭಾವವೂ ಕೂಡ ಪ್ರತ್ಯಕ್ಷ ಎಂಬುದಾಗಿ ಭ್ರಮೆ ಅಷ್ಟೇ ನಮ್ಮದು ಅಂತ ನೋಡಿ. ಅಪರೋಕ್ಷವಾಗಿದ್ದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಯಾವುದು ಅಧಿಕರಣ ಅದರ ಅನುಭವ ಸನ್ನಿಧಾನವೂ ಇರೋದರಿಂದ ಅಪರೋಕ್ಷತ್ವ ಅಭಿಮಾನ ಅಂದರೆ ಭ್ರಮೆ ಅಂತ ಅರ್ಥ ಅಭಿಮಾನ ಅಂದರೆ ಅದಕ್ಕೆ ಇತಿಜೆಯನ್ನು ಧೂಮಾನುಮಾನೇಪಿ ತತ್ಪ್ರಸಂಗಾತ್ ಬಾಧಕಾಭಾವಾಚ. ಹಾಗೆ ಧೂಮಾನುಮಾನದಲ್ಲಿಯೂ ಕೂಡ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಅನುಮಾನ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಅಭಾವದ ಅಧಿಕರಣ ಎಂಬುದಕ್ಕಂಥದ್ದು ಪ್ರತ್ಯಕ್ಷವಾದ್ದರಿಂದ ಇದನ್ನು ಪ್ರತ್ಯಕ್ಷ ಎಂಬುದಾಗಿ ಅಭಿಮಾನ ಅಂತ ಹೇಳೋದಾದರೆ ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಕೂಡ ವನ್ಯ ಅನುಮಿತಿ ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅನುಮಾನ ಅಂತ. ಪರ್ವತದ ಪ್ರತ್ಯಕ್ಷ ಇರೋದ್ರಿಂದ ಇದು ಕೂಡ ಅನುಮಾನ ಎಂಬುದಕ್ಕಂಥ ಅಭಿಮಾನ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳೋದು ಅಲ್ವಾ. ತತ್ಪ್ರಸಂಗಾಚ ಅಭಾವಸ್ಯ ತುಚ್ಛತ್ವೇನ ಸಾಕ್ಷಾತ್ಕಾರ ವಿಷಯತ್ವ ಅನುಪಪತ್ತಿ ಬಾಧಕಂ ಅದಲ್ಲದೆ ಬಾಧಕಾಭಾವಾಚ ಅಂದರು. ಅಂದರೆ ಏನು ಪ್ರತ್ಯಕ್ಷದಿಂದಲೇ ನಮಗೆ ಅಭಾವ ಜ್ಞಾನ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಾಗ ಅನುಮಾನ ಅಂತ ಯಾಕೆ ಹೇಳ್ತೀರಿ ಅಂತ ನಾವು ಹೇಳಿದರೆ ಅದಕ್ಕೆ ಅವರೇ ಹೇಳ್ತಾರೆ ನಾವು ಹೇಳಿದ್ದೆ ಅದು ಬಾಧಕ ಇದೆ ಅಂತ. ಅಭಾವ ಎಂಬುದಕ್ಕಂಥದ್ದು ತುಚ್ಛ ಅಂದರೆ ಏನು ಶೂನ್ಯ ಅಂತ ತುಚ್ಛ ಅಲ್ಲಾದರೆ ಅನುಮಾನ ಅಂತ ಹೇಳಬೇಕು. ಯಾಕೆ ಒಂದಿಗೆ ಪ್ರತ್ಯಕ್ಷ ಕಣ್ಣಿಗೆ ಮತ್ತು ಪರ್ವತಕ್ಕೆ ನೇರವಾಗಿ ನಮಗೆ ಸನ್ನಿಕರ್ಷ ಆಗ್ತಾ ಇದೆ. ಆದ್ದರಿಂದ ಅದನ್ನು ಹೇಳಬೇಕು ನಾವು ಅನುಮಾನ ಅಂತ ಹೇಳಬೇಕು. ಎಲ್ಲಿ ಪರ್ವತ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಅದು ಪ್ರತ್ಯಕ್ಷ ಅಂತ ಹೇಳಿಕ್ಕೆ ಬರಲ್ಲ, ಅದು ಅನುಮಾನ ಅಂತ ಹೇಳಬೇಕು. ಯಾಕೆ ಅಂದರೆ ಒಂದಿಗಾಗಲಿ ಪರ್ವತಕ್ಕಾಗಲಿ ಧೂಮಕ್ಕಾಗಲಿ ಚಕ್ಷು ಸನ್ನಿಕರ್ಷ ಆಗ್ತಾ ಇದೆ. ಆದರೆ ಇಲ್ಲೇನಾಗಿದೆ ಅಂದರೆ ಇಲ್ಲಿಂದ್ರಲ್ಲಿ ಅಭಾವಜ್ಞಾನ ಬರುವಾಗ ಏನಾಗಿದೆ ಅಂತ ಹೇಳಿದ್ರೆ ಅಭಾವಕ್ಕೆ ಮತ್ತು ಕಣ್ಣಿಗೆ ಸನ್ನಿಕರ್ಷ ಆಗೋದಿಲ್ಲ. ಯಾಕೆಂದರೆ ಅದು ತುಚ್ಛ ವಸ್ತು ಇದ್ರೂ ತಾನೇ ಸನ್ನಿಕರ್ಷ ಆಗೋದು. ಶಶವಿಷಾಣಕ್ಕೆಲ್ಲಾದರೂ ಕೂಡ ಸನ್ನಿಕರ್ಷ ಆಗುತ್ತಾ ಇದ್ರೂ ತಾನೇ ವಸ್ತು ಆಗೋದು ಅಲ್ವಾ. ಅದನ್ನು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ. ಅದೇ ಬಾಧಕ. ಯಾವುದು ಬಾಧಕ? ಅಭಾವ ಎಂಬುದಕ್ಕಂಥದ್ದು ತುಚ್ಛ ಆಗಿರೋದು. ಅಂದು ತುಚ್ಛ ಅಂದರೆ ಏನು? ಶೂನ್ಯವಾಗಿರೋದೇ ಬಾಧಕ ಇಲ್ಲಿ. ಅಲ್ಲಾದರೆ ಒಂದಿಗೆ ಮತ್ತು ಪರ್ವತಕ್ಕೆ ಮತ್ತು ಚಕ್ಷುಗೆ ಹಿಂದೆ ಸನ್ನಿಕರ್ಷ ಆಗುತ್ತೆ. ಆದ್ದರಿಂದ ನಾವೇನು ಮಾಡ್ಬೋದು? ಪರ್ವತ ವನ್ಯಮಾನ್ ಧೂಮಾತ್ ಅನುಮಾನ ಮಾಡ್ಬೋದು. ಇಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅಭಾವಸ್ಯ ತುಚ್ಛತ್ವೇನ ಸಾಕ್ಷಾತ್ಕಾರ ವಿಷಯತ್ವ ಅನುಪಪತ್ತಿ ಬಾಧಕಂ ಅಲ್ವಾ. ಅಲ್ಲಾದರೆ ಸಾಕ್ಷಾತ್ಕಾರ ವಿಷಯ ಆಗಬಹುದು, ಇಲ್ಲಿ ಸಾಕ್ಷಾತ್ಕಾರ ವಿಷಯ ಆಗೋದಿಲ್ಲ. ಯಾಕೆಂದರೆ ತುಚ್ಛಕ್ಕೆ ಮತ್ತು ಇಂದ್ರಿಯಕ್ಕೆ ಸನ್ನಿಕರ್ಷ ಇಲ್ಲ ಅಂತ ಹೇಳ್ತೀವಿ ಅಂತ ಹೇಳೋದಾದರೆ ತಥಾ ಸತಿ ಅವು ಹಾಗಾದ್ರೆ ನಿಮ್ಮ ಪ್ರಕಾರ ಏನಾಯಿತು? ಶಶವಿಷಾಣದ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಲ್ವಾ. ಶಶವಿಷಾಣಕ್ಕೆ ನಮ್ಗೆ ಏನು ಹೇಳಿದ್ರೆ ನೀವು ತುಚ್ಛ ಅಂತ ಹೇಳಿಬಿಟ್ರೆ, ನೀವು ಅಭಾವವನ್ನು ತುಚ್ಛ ಅಂತ ಹೇಳಿಬಿಟ್ರೆ, ಶೂನ್ಯ ಅಂತ ಹೇಳಿಬಿಟ್ರೆ ಆ ವಸ್ತುವಿಗೆ ಇದಕ್ಕೆ ಸನ್ನಿಕರ್ಷ ಇಲ್ಲ ಅಂದರೆ ಶಶವಿಷಾಣಂ ನಾಸ್ತಿ ಎಂಬ ಜ್ಞಾನ ಬರಲಿಕ್ಕೆ ಇಲ್ಲ ನಮಗೆ. ಯಾಕೆ ನೀವು ಹೇಳಿ ಸನ್ನಿಕರ್ಷ ಆಗಲ್ಲ ಅಂತ ಹೇಳ್ತಾರಲ್ಲ. ಈಗ ಶಶವಿಷಾಣಕ್ಕೂ ಮತ್ತು ನಮಗೆ ಸನ್ನಿಕರ್ಷ ಆಗೋದಿಲ್ಲ ಅಂತ ಹೇಳಿದ್ರೆ ಆಗ ಅದಕ್ಕೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಬರ್ತಾ ಇದೆ ನಮಗೆ ಏನಂತ? ಶಶವಿಷಾಣಂ ನಾಸ್ತಿ ಎಂಬ ಜ್ಞಾನ ಬರ್ತಾ ಇದೆ ನೋಡಿ. ತಥಾ ಸತಿ ಶಶವಿಷಾಣವತ್ ಅನುಮಿತಿ ವಿಷಯತ್ವಸ್ಯಾಪಿ ಅಭಾವಪಾತ. ಶಶವಿಷಾಣ ಎಂಬತಕ್ಕಂಥದ್ದು ಯಾವ ರೀತಿ ಸನ್ನಿಕರ್ಷ ಇಲ್ಲದ್ರಿಂದ ಅದರ ಜ್ಞಾನ ನಮಗೆ ಬರಲ್ವೋ ಹಾಗೆ ಅನುಮಿತಿ ವಿಷಯತ್ವವು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅನುಮಾನ ಮಾಡೋದಿದೆ ನಾವು ಅಲ್ವಾ. ಶಶವಿಷಾಣಕ್ಕೆ ಶಶವಿಷಾಣಂ ನಾಸ್ತಿ ಯಾಕೆ? ಅನುಪಲಭ್ಯಮಾನತ್ವ ಎಂಬ ಅನುಮಾನದಿಂದ ಜ್ಞಾನ ಬರ್ತಾ ಇದೆ. ನಿಮ್ಮ ಪ್ರಕಾರ ಶಶವಿಷಾಣ ಶೂನ್ಯ ಆದ್ದರಿಂದ ಸನ್ನಿಕರ್ಷ ಆಗಲಿಲ್ಲ, ಅದಕ್ಕೆ ಅದು ಇಲ್ಲ ಅಂತ ಹೇಳೋದಾದರೆ ಶಶವಿಷಾಣ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ.
ವಿಮರ್ಶಾನಂತರಂ ಜಾಯಮಾನಮಪಿ ಅಭಾವಜ್ಞಾನಂ ಪ್ರತ್ಯಕ್ಷ ಫಲಂ ಇತಿ ನೈಯಾಯಿಕಾದಯಃ. ವಿಮರ್ಶ ಅಂದರೆ ಯಾವುದರ ವಿಮರ್ಶ? ವ್ಯಾಪ್ತಿ ಸ್ಮರಣೆ, ಲಿಂಗ ದರ್ಶನ, ಇದೆಲ್ಲ ವಿಮರ್ಶ ಮಾಡಿಕೊಂಡ. ಅಂದರೆ ಧೂಮ ಅದು ಪರ್ವತದಲ್ಲಿ ಕಾಣಿಸ್ತಾ ಇದೆ ಅಂದರೆ ಪಕ್ಷದ ಮತ ಇದೆ. ಮಹಾನಸದಲ್ಲಿ ಧೂಮ ಇತ್ತು, ಅಲ್ಲಿ ವನ್ನಿ ಇತ್ತು, ಹಾಗೆ ಇಲ್ಲಿ ಕೂಡ ಧೂಮ ಇದೆ ಅಂದರೆ ವನ್ನಿ ಇರಬೇಕು ಅಂದರೆ ವ್ಯಾಪ್ತಿ ಸ್ಮರಣೆಯನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಅದು ವಿಮರ್ಶ ಅಂದರೆ. ವಿಮರ್ಶ ಅನಂತರದಲ್ಲಿ ಜಾಯಮಾನಮಪಿ ಅಭಾವಜ್ಞಾನಂ ಅಂದರೆ ಅಭಾವಜ್ಞಾನ ಹುಟ್ಟಿದರೂ ಕೂಡ ಅದು ಪ್ರತ್ಯಕ್ಷದ ಫಲ. ಅವರು ಹೇಳಿದ್ರು ಪೂರ್ತಿ ಅನುಮಾನವೇ ಅಂತ ಹೇಳಿದರು. ಇವರು ಪ್ರತ್ಯಕ್ಷದ್ದೇ ಫಲ ಅಂದರೆ ಪ್ರತ್ಯಕ್ಷವೇ ಅಂದರೆ ಎರಡೂ ತಪ್ಪು ಅಂತ. ಅಂದರೆ ಹೇಳಿದ್ದಾರೆ ವಿಮರ್ಶ ಮಾಡಿದ ಮೇಲೆ ಜಾಯಮಾನ ಮಾಡತಕ್ಕಂಥ ಹುಟ್ಟತಕ್ಕಂಥ ಅಭಾವಜ್ಞಾನ ಎಂಬತಕ್ಕಂಥದ್ದು ಅದು ಪ್ರತ್ಯಕ್ಷದ ಫಲ. ಪ್ರತ್ಯಕ್ಷ ಫಲ ಅಂದರೆ ಏನು? ಪ್ರತ್ಯಕ್ಷದಿಂದ ನಮ್ಗೆ ಬಂದಿದ್ದು ಅಂತ ಅರ್ಥ. ವಸ್ತುದ ವಿಮರ್ಶೆ ಮಾಡೋದು ಅಂದರೆ ಏನು? ಲಿಂಗಜ್ಞಾನಾದಿಗಳು ವಿಮರ್ಶೆ ಮಾಡಿದರೂ ಕೂಡ ನಮಗೆ ಬರ್ತಾ ಇರೋದು ಮಾತ್ರ ಪ್ರತ್ಯಕ್ಷ. ಆದ್ದರಿಂದ ಅಭಾವಜ್ಞಾನ ಪ್ರತ್ಯಕ್ಷವೇನೇ. ನಾವು ಪ್ರತ್ಯಕ್ಷ ಅಂತ ಒಪ್ತೀವಿ, ಅವ್ರು ಹೇಳಿದಂತೆ ಅನುಮಾನ ಅಂತ ಒಪ್ತೀವಿ. ಅವರು ಬರೀ ಅನುಮಾನ ಪ್ರತ್ಯಕ್ಷ ಅಲ್ಲ ಅಂತಾರೆ, ಇವರು ಪ್ರತ್ಯಕ್ಷ ಮಾತ್ರ ಅನುಮಾನ ಅಲ್ಲ ಅಂತಾರೆ. ಎರಡೂ ತಪ್ಪು ಅಂತ ನಾವು ಖಂಡನೆ ಮಾಡ್ತಾರೆ. ನ್ಯಾಯಿಕಾದೇಹ ತದಪ್ಯಸತಿ ಪರೋಕ್ಷತೆಯ ಅನುಭವ. ನಮಗೆ ಪರೋಕ್ಷ ಎಂಬುದಾಗಿ ಸ್ಪಷ್ಟವಾಗಿ ಅನುಭವ ಬರ್ತಾ ಇದೆ ಅಲ್ವಾ? ಪ್ರತ್ಯಕ್ಷ ಆಗಿದ್ದೇ ಪರೋಕ್ಷ ಆಗುತ್ತಾ? ಪ್ರತ್ಯಕ್ಷ ಆಗಿದ್ದೆ ಪರೋಕ್ಷ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಅದು ಶಹ ಗಜವ ನಾಸಿ ಇದೆ ಅದು ಜ್ಞಾನ ಬರ್ತಾರೆ. ನಿನ್ನೆ ದಿವಸ ಆನೆ ಇದ್ದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಬರೋಲ್ವ ನಮಗೆ? ನಿನ್ನೆ ಮಾತ್ರ ನಾನು ಕಷ್ಟಪಟ್ಟಷ್ಟು ಇನ್ಯಾರು ಕಷ್ಟಪಟ್ಟಿಲ್ಲ ಅಂತ ಹೇಳಿ ಇದೇ ದುಃಖ ಜ್ಞಾನ. ಇವತ್ತಿಲ್ಲಪ್ಪ ಅಂದರೆ ಏನು? ದುಃಖಾಭಾವ ಜ್ಞಾನ ಬರ್ತಾ ಇದೆ. ಇದು ಸಾಕ್ಷಿಯಿಂದ ಬರ್ತೀವಿ ಬಿಡಿ, ಪರವಾಗಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ನಾಸ್ತ್ಯತ್ರ ಘಟಃ ಅಂತ ಹೇಳಿದಾಗ ಏನದು ಪರೋಕ್ಷದ ಅನುಭವ ಬರ್ತಾ ಇದೆ ನಮಗೆ. ಅಂದರೆ ಹಿಂದಿದ್ದು ಅಂತ ಜ್ಞಾನ ಬರ್ತಾ ಇದೆ. ತದಪಲಾಪೆ ಅಗ್ನಿಜ್ಞಾನಸ್ಯಾಪಿ ಪರೋಕ್ಷದಾನ ಸ್ಯಾತ್. ಅಗ್ನಿಜ್ಞಾನವನ್ನು ಪರೋಕ್ಷ ಅಂತ ಒಪ್ಪಿದ್ದಾರೆ ಎಲ್ಲರೂ ಕೂಡ. ಪರೋಕ್ಷ ಅಂತ ಅನುಮಾನ ಅಂತ ಅರ್ಥ. ಪರೋಕ್ಷ ಅಂತ ಅನುಮಾನ ಅಂತ ಅರ್ಥ ಅಲ್ವಾ? ಪರ್ವತಃ ವನ್ಯಮಾನ್. ಯಾಕೆ ಅಂದರೆ ಬರೀ ಪರ್ವತ ಹೇಳಬಾರ್ದು, ಇನ್ನಾಗೆ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಹೇಳಿಬಿಟ್ಟು ಯಥಾ ಮಹಾನಸಃ ಅಂತ ಹೇಳಿದಾಗ ಜ್ಞಾನ ಬರೋದು ಬಂದಿದೆ. ಅದು ಪರೋಕ್ಷತೆಯ ಬಂದಿದೆ. ಅದು ಕೂಡ ಬರದೇ ಇರಬೇಕಾದ ಪ್ರಕಾರ ಅದು ಕೂಡ ಪ್ರತ್ಯಕ್ಷ ಫಲ ಅಂತ ಹೇಳ್ರಿ ಅಂತ ಆಪತ್ತಿ ಕೊಟ್ಟರು. ಸರ್ವತ್ರ ಅಭಾವಜ್ಞಾನಸ್ಯ ಅನುಪಲಬ್ಧಿರೇವ ಕಾರಣಂ. ಇವರು ಪ್ರಾಭಾಕರರು. ಇದು ಎಲ್ಲ ಕಡೆ ಕೂಡ ಅನುಪಲಬ್ಧಿಯೇ ಕಾರಣ, ಅದೇ ಪ್ರತ್ಯೇಕವಾಗಿ ಪ್ರಮಾಣ ಅಂತ ಹೇಳ್ತಾರೆ ಅವರು. ಪ್ರತ್ಯಕ್ಷವಲ್ಲ ಅನುಮಾನವಲ್ಲ, ಇನ್ನೇನು ಅನುಪಲಬ್ಧಿಯೇ ಕಾರಣ. ಅದು ಕೂಡ ಒಂದು ಪ್ರತ್ಯೇಕ. ಅಭಾವ ಬರಲಿಕ್ಕೆ ನಮಗೆ ಜ್ಞಾನ ಬರಲಿಕ್ಕೆ ಯಾವುದಪ್ಪ ಕಾರಣ? ಪ್ರಮಾಣ ಯಾವುದು ಅಂದರೆ ಅನುಪಲಬ್ಧಿ ಪ್ರಮಾಣ ಅಂತ ಪ್ರಾಭಾಕರು ಒಪ್ತಾರೆ. ಸರ್ವತ್ರ ಎಲ್ಲ ಕಡೆಯೂ ಕೂಡ ಪರೋಕ್ಷ ಅಂದರೆ ಎಲ್ಲ ಕಡೆ ಎಲ್ಲ ಅಭಾವದಲ್ಲಿ ಕೂಡ ಅನುಪಲಬ್ಧಿ ಕಾರಣ ಇದೆ. ಸಾಚ ಸ್ವರೂಪೇಣ ಇವ ನತು ಲಿಂಗತೆ ಇತಿ ಚೇನ್ನ. ಅದು ಸ್ವರೂಪದ ಇದ್ದರೆ ಸಾಕು. ಈಗ ನಮಗೆ ಕಣ್ಣಿನಿಂದ ನಮಗೆ ಜ್ಞಾನ ಬರುವಾಗ, ಕಣ್ಣಿನಿಂದ ಜ್ಞಾನ ಬರುವಾಗ ಕಣ್ಣು ಇದ್ದರೆ ಸಾಕು. ಕಣ್ಣು ಇದೆ ಅಂತ ಜ್ಞಾನ ಏನು ಬೇಕಾಗಿಲ್ಲ. ಹಾಗೆ ಲಿಂಗತೆ ಆದ ಕಾರಣ ಅಷ್ಟೇ. ಅದು ಇದ್ದರೂ ಸಾಕು ಅಲ್ವಾ ಅಂತ ಅವ್ರು ಹೇಳೋರು. ಹಾಗೆ ನಾವು ಒಪ್ಪಲ್ಲ ಅದನ್ನು. ಯಾಕೆ? ಧೂಮ ಇದ್ದು ಸಾಲದು ಪರ್ವತದಲ್ಲಿ. ಧೂಮ ಪರ್ವತದಲ್ಲಿ ಇದೆ ಅಂತ ಜ್ಞಾನ ಬೇಕಲ್ವಾ? ಮೊದಲು ಹೇಳಿದ್ನದು ಅದು ಹೇಳೋದು. ಹಾಗಾದರೆ ಸಾಚ ಸ್ವರೂಪೇಣ ಇವನತ್ತು ಲಿಂಗತೆ ಇತಿ ಚೇರ್ನ. ಯಾಕೆಂದರೆ ಅಪರೋಕ್ಷ ಪ್ರತೀದೇಹಿ ಅನುಭವಿಸಿದ್ದತ್ವ. ಅಪರೋಕ್ಷ ನಮಗೆ ಸ್ಪಷ್ಟವಾಗಿ ನಮಗೆ ಅಪರೋಕ್ಷದಿಂದಲೇ ಇದೆ, ಪ್ರತ್ಯಕ್ಷದಿಂದ ಅಭಾವ ಜ್ಞಾನ ಬರ್ತಾ ಇರುವಾಗ ಜೋನ ಕೈ ಹಾಕಿದ ದುಡ್ಡಿದ್ದಿಲ್ಲ, ದುಡ್ಡಿಲ್ಲ, ಇದು ಸ್ಪಷ್ಟ ಗೊತ್ತಾಗ್ತಾ ಇದೆಯಿಲ್ಲ ಅವನಿಗೆ ಅಂತ ಅಪರೋಕ್ಷತೆಯ ಜ್ಞಾನ ಬರ್ತಾ ಇರೋದ್ರಿಂದ ಅದು ತಪ್ಪೇನೆ. ಆಮೇಲೆ ವ್ಯಾಪ್ತ್ಯನುಸಂಧಾನಸ್ಯಾಪಿ ತಥಾತ್ವಾದಿ. ವ್ಯಾಪ್ತಿ ಅನುಸಂಧಾನ ಮಾಡೋದು ಅಂದರೆ ಏನು? ಅದು ಅನುಮಾನ ಅಂತೆ ಅರ್ಥ. ವ್ಯಾಪ್ತಿ ಅನುಸಂಧಾನ ಮಾಡಿ ವ್ಯಾಪ್ತಿ ಸ್ಮರಣೆಯನ್ನು ಚಿಂತನೆ ಮಾಡೋದು ಅಂತ ಅಲ್ವಾ? ಹಾಗೆ ಅದು ಹೇಗೆ ಹೇಳೋದು? ಅವಲೇ ಅನುಮಾನ ಹೇಳಿದ್ರೆ ಮೊದಲು ಹೇಳಿದ ಅದೇ ರೀತಿ. ಮಮ ಎಲ್ಲಿ? ಮಮ ಹಸ್ತೆ ಧನಂ ನಾಸ್ತಿ ಯೋಗ್ಯತೆ ಅನುಪಲಭ್ಯಮಾನತ್ವಾದ ಗಜವತೆ. ಅದೇ ಅನುಮಾನ ಹೇಳಿದರು. ಆ ಲಿಂಗಾನುಸಂಧಾನ ಬಂದಾಗ ಅಧಿಕರಣ ಗ್ರಹಣಂ ಪ್ರತಿಯೋಗಿ ಸ್ಮರಣಂ ಅದೇ ಹೇಳ್ತಾ ಇದ್ದಾರೆ. ಅಧಿಕರಣ ಜ್ಞಾನ ಪ್ರತಿಯೋಗಿ ಸ್ಮರಣ ಯೋಗ್ಯ ಅನುಪಲಬ್ಧಿಶ್ಚ ಇತ್ಯೇತದಾವತ್ ಉಭಯವಾದ ಸಂಬಂಧ. 3 ಜನ ಇಬ್ಬರು ಒಪ್ಪಿದ್ದಾರೆ. ಯಾವುದ್ಯಾವುದು? ಅಧಿಕರಣ ಗ್ರಹಣ ಬೇಕೇ ಬೇಕು. ಭೂತಲೇ ಘಟೋ ನಾಸ್ತಿ
ಜೋಬಿನಲ್ಲಿ ದುಡ್ಡಿಲ್ಲ ಅಲ್ವಾ, ಆಮೇಲೆ ಪರ್ಸಿನಲ್ಲಿ ದುಡ್ಡಿಲ್ಲ, ಇಲ್ಲಿ ಅಧಿಕರಣ ಜ್ಞಾನ ಬೇಕೇ ಬೇಕು. ಆಮೇಲೆ ಅದಕ್ಕೆ ರಾಜಗೃಹೆ ಅಂತ ಹೇಳಿದ್ದಲ್ಲಿ ರಾಜಗೃಹೆ ಗಜೋ ನಾಸ್ತಿ ಅಂತ ಹೇಳಿದ್ದು. ಆಮೇಲೆ ಪ್ರತಿಯೋಗಿ ಸ್ಮರಣ ಇರಬೇಕು, ಪ್ರತಿಯೋಗಿ ಯಾವುದು ಅಭಾವದ ಪ್ರತಿಯೋಗಿ ಇದಲ್ಲ ಅದು ಸ್ಮರಣ ಇರಬೇಕು. ಘಟದ ಸ್ಮರಣೆ ಬರಲಿಲ್ಲ ಅಂದರೆ ಅವ್ನು ಬರಲ್ಲ. ಆಮೇಲೆ ಯೋಗ್ಯ ಅನುಪಲಬ್ಧಿ ಇರಬೇಕು, ಅಂದರೆ ಯೋಗ್ಯತ್ವ ಇದ್ದು ಅನುಪಲಭ್ಯಮಾನ ಆಗಿರಬೇಕು. ಪ್ರತ್ಯಕ್ಷ ಯೋಗ್ಯವಾಗಿದ್ದು ಅನುಪಲಬ್ಧವಾಯಿತು ಅಂತ ಹೇಳಿದ್ರೆ ನಮಗೆ ಇಷ್ಟೇ ತಾವತ್ತು ಉಭಯವಾದಿ ಸಿದ್ಧಂ. ಇದು ಎಲ್ಲರೂ ಒಪ್ಪಿಬೇಕಂತ ಮಾತ್ರ. ನಾವು ಒಪ್ಪಿದ್ದೇವೆ, ಅವರು ಒಪ್ಪಿದ್ದೇವೆ. ತನ್ಮಾತ್ರೆ ನೀವು ಅಭಾವ ಜ್ಞಾನ ಉತ್ಪತ್ತವು, ಇಷ್ಟೇ ಸಾಕು ಜ್ಞಾನ ಬರಲಿ, ಅಭಾವ ಜ್ಞಾನ ಬರಲಿಕ್ಕೆ. ಇಂದ್ರಿಯಾದಿ ವ್ಯಾಪಾರ ಯಾತಿಗೆ ಬೇಕು, ಅದು ಗೌರವ ಅಲ್ವಾ ಅಂತ ಅವ್ರು ನಮ್ಮ ಮೇಲೆ ಪ್ರಶ್ನೆ ಮಾಡ್ತಾರೆ ಅಲ್ವಾ. ಗೌರವ ಪ್ರಸಂಗ ಇತಿಜೆಯನ್ನ ಕಲ್ಪಕಸ್ಯ ಮುಕ್ತತ್ವ. ನಾವು ಹೇಳಿದ್ವಲ್ಲ, ಕರಪ್ರಸರಣಾದಿಗಳೆಲ್ಲ ಮಾಡಿದಾಗ ಅವನಿಗೆ ವಸ್ತು ಸಿಗಲಿಲ್ಲ ಅಂದರೆ ವಸ್ತು ಇದ್ದಿದ್ರೆ ಯೋಗ್ಯವಾಗಿದೆ ಅಂತ ಹೇಳಿದ್ಮೇಲೆ ಅದು ಯೋಗ್ಯ ಅಂದರೆ ಏನು? ಹಾಂ, ಮಹತ್ವ ಸರಿ ಉದ್ಭೂತ ರೂಪವತ್ವಂ, ಅದು ಕಾರಣ. ಮಹತ್ವ ಇದ್ದು ಉದ್ಭೂತ ರೂಪ ಇರಬೇಕು. ಘಟ ಎಂಬುದಕ್ಕೆ ನೆನ್ನೆ ನೋಡಿದ್ದೆ ನಾನು, ಮಹತ್ವ ಇದ್ದು ಉದ್ಭೂತ ರೂಪ ಅಂದರೆ ಪ್ರತ್ಯಕ್ಷ ಯೋಗ್ಯವಾಗಿದೆ, ಇವತ್ತು ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ವಾ. ಅದು ಕಲ್ಪಕ ಅಂತ ನಾವು ಹೇಳಿದ್ದು. ಅಂದರೆ ಏನು? ತನ್ಮಾತ್ ಅದಕ್ಕೆ ಕಲ್ಪಕಸ್ಯ ಮುಕ್ತತ್ವ ನೋಡಿ, ರಾಯರು ಬರೀತಾರೆ ಕಲ್ಪಕಸ್ಯ ಮುಕ್ತತ್ವ. ಕಲ್ಪಕಸ್ಯ ಅಪರೋಕ್ಷತ್ವಾದ್ಯನುಭವಸ್ಯ ಇತ್ಯರ್ಥಃ. ಅಪರೋಕ್ಷದಿಂದ ನಮಗೆ ಅಂದರೆ ಕರಪ್ರಸರಣಾದಿಗಳಿಂದ ನಮಗೆ ಘಟ ಇಲ್ಲ ಅಂತ ಸ್ಪಷ್ಟ ಗೊತ್ತಾಗ್ತಾ ಇದಲ್ಲ ಅಂತ ಅರ್ಥ. ಅದು ಕಲ್ಪಕ ಅಂದರೆ. ಆಮೇಲೆ ತನ್ಮಾತ್ರೆಯ ಅಭಾವ ಜ್ಞಾನಪತ್ತು ಆಯಿತು. ಅಭಾವೇನ ಇಂದ್ರಿಯಸ್ಯ ಸನ್ನಿಕರ್ಷ ನಾಸ್ತಿ, ಪುನಃ ಅವರು ಶುರು ಮಾಡಿದ್ರು. ಅವರು ತುಚ್ಛ ಅಂದರು. ತುಚ್ಛಕ್ಕೆ ಮತ್ತು ಸನ್ನಿಕರ್ಷ ಇಲ್ವಲ್ಲ, ಹಾಗೆ ಅಭಾವಕ್ಕೆ ಮತ್ತು ಸನ್ನಿಕರ್ಷ ಇಲ್ಲ ಅಂದಮೇಲೆ ಅದು ಯೋಗ್ಯ ಆಗೋದು ಹೇಗೆ, ಪ್ರತ್ಯಕ್ಷ ಯೋಗ್ಯ ಆಗೋದು ಹಾಗೆಯೇ ಅಂತ ಪ್ರಶ್ನೆ ಬಂದರೆ, ಅಭಾವೇನ ಇಂದ್ರಿಯಸ್ಯ ಸನ್ನಿಕರ್ಷ ನಾಸ್ತಿ ಇತಿ ಚೇತ್. ನಾವು ಕೇಳ್ತೀವಿ ಘಟದಿಂದ ಸನ್ನಿಕರ್ಷ ಇದೆ ಅಂತ ಹೆಂಗೆ ಹೇಳ್ತೀವಿ ಹೇಳು. ಅಭಾವಕ್ಕೆ ಕಣ್ಣಿಗೆ ಮತ್ತು ಅಭಾವಕ್ಕೆ ಸನ್ನಿಕರ್ಷ ಇಲ್ಲ ಅಂತ ನೀವು ಹೇಳೋದಾದರೆ ಘಟಕ್ಕೆ ಮತ್ತು ಪುಸ್ತಕಕ್ಕೆ ಮತ್ತು ಸನ್ನಿಕರ್ಷ ಹೇಗಾಯಿತು ಹೇಳು ಅಲ್ವಾ. ಅಭಾವೇನ ಇಂದ್ರಿಯ ಸನ್ನಿಕರ್ಷ ನಾಸ್ತಿ ಇತಿ ಚೇತ್ ಘಟೇನ ಅಸ್ತಿ ಇತಿ ಇತ್ಯಪಿ ಕುತಃ. ಘಟದಿಂದ ಸನ್ನಿಕರ್ಷ ಇದೆ ಅಂತ ಹೆಂಗೆ ಗೊತ್ತಾಗ? ಕುತಃ ಅಂದರೆ ಕುತಃ ಅಂತ ಹೇಳಿದಾಗ ಯಾವಾಗಲೂ ಕೂಡ ಅರ್ಥ ಏನು? ಕುತ ಪ್ರಮಾಣ ಸಿದ್ಧಂ ತರ್ಥ. ಯಾವ ಪ್ರಮಾಣ ಸಿದ್ಧ ಆಯಿತು ಅಂತ ಹೇಳಿದೆ. ಅಪರೋಕ್ಷ ಪ್ರತೀತಿ ಲಕ್ಷಣ ಕಾರ್ಯೇಣ ಅಲ್ಲ ರೀ, ಘಟದ ಜ್ಞಾನ ಬಂತಲ್ಲ, ನಮಗೆ ಜ್ಞಾನ ಬಂದಿದ್ದರಿಂದ ನಾವು ಕಲ್ಪನೆ ಮಾಡ್ತೇವೆ ಏನಂತ, ಸನ್ನಿಕರ್ಷ ಆಗಿದೆ ಎಂಬುದಾಗಿ ಪ್ರಮಾಣ ಕೇಳಿದೆಯಲ್ವ ನೀವು. ಘಟದ ಜ್ಞಾನ ಬಂತು ಅಂತ ಹೇಳಿದ್ರೆ ಅನ್ವಯ ವ್ಯತಿರೇಕ ಇದು. ಯದಿ ಸನ್ನಿಕರ್ಷ ನ ಸ್ಯಾತ್ ತರ್ಹಿ ಘಟ ನೋಪಲಭ್ಯೇತ ಉಪಲಭ್ಯತೆ ಚ ಅತಃ ಸನ್ನಿಕರ್ಷೋ ಅಸ್ತಿ ಇತಿ ಜ್ಞಾಯತೆ ಅಂತ ಹಿಂಗೆ ಹೇಳಬೇಕೀಗ ನಾವು ಅಲ್ವಾ. ಅಪರೋಕ್ಷ ಪ್ರತೀತಿ ಲಕ್ಷಣ ಕಲ್ಪಯತಿ ಚೇನ್ನ ತದ ಅಪರೋಕ್ಷಮಪಿ ಕುತಃ ಅಲ್ವಾ. ಅದು ಅಪರೋಕ್ಷ ಅಂತ ಹೆಂಗೆ ಸಿದ್ಧ ಆಯಿತು, ಯಾವ ಪ್ರಮಾಣ ಸಿದ್ಧ ಆಯಿತು ಅದು ಹೇಳು ಅಂತ ಕೇಳ್ತೀವಿ. ಪ್ರತೀತಿ ಗ್ರಾಹಕ ಪ್ರಮಾಣ ಆತ ಜ್ಞಾನ ಬರ್ತಾ ಇದ್ದಲ್ಲ ನಮಗೆ, ನಾವೇ ಸಾಕ್ಷಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಕಾರಣಗಳು ಇಲ್ಲೂ ಅಭಾವದಲ್ಲಿ ಕೂಡ ಇದ್ದೇ ಇದೆ. ಅಂದರೆ ಸನ್ನಿಕರ್ಷ ಆಗಿಲ್ಲ ಅಂದರೆ ಭೂತಲದಲ್ಲಿ ಘಟ ಇಲ್ಲ ಅಂತ ಜ್ಞಾನ ಬರ್ತಾ ಇದ್ದಿಲ್ಲ, ನಮಗೆ ಜ್ಞಾನ ಬರ್ತಾ ಇದ್ದರೆ ಸನ್ನಿಕರ್ಷ ಆಗಿದೆ ಅಂತ ಅರ್ಥ. ಎಲ್ಲ ಇಲ್ಲಿ ಕೂಡ ಸಮಾನ ಇದೇ. ತದ್ ಅಪರೋಕ್ಷಮಪಿ ಕುತಃ ಪ್ರತೀತಿ ಗ್ರಾಹಕ ಪ್ರಮಾಣ ಇತಿ ಚೇತ್ ಸಮಮ್ಯೇತ ಸರ್ವಂ ಪ್ರಕೃತಿಯಪಿ. ಅಂದರೆ ಅಭಾವ ಜ್ಞಾನ ಎಂಬುದು ಪ್ರತ್ಯಕ್ಷದಿಂದ ಬರುತ್ತೆ ಎಂಬ ವಿಚಾರದಲ್ಲಿಯೂ ಕೂಡ ಇದೆಲ್ಲ ಸಮಾನ. ಏನು ಸಮಾನ ಅಂದರೆ ಪ್ರತ್ಯಕ್ಷದ ಅನುಭವ ಬರ್ತಾ ಇದೆ, ನಮಗೆ ಸನ್ನಿಕರ್ಷ ಆಗಿದೆ, ಪ್ರತೀತಿ ಬರ್ತಾ ಇದೆ, ಆದ್ದರಿಂದ ಇಲ್ಲೂ ಕೂಡ ಪ್ರತ್ಯಕ್ಷ ಅಂತ ಹೇಳಬೇಕು. ಅಭಾವಕ್ಕೆ ಸನ್ನಿಕರ್ಷ ಇಲ್ವಲ್ರಿ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂದ್ರೆ ಒಂದು ಹೇಳಬೇಕು ನೀವು. ಈಗ ದ್ರವ್ಯಕ್ಕೆ ಸಂಯೋಗ ಸಂಬಂಧ, ದ್ರವ್ಯಕ್ಕೆ ಗುಣಕ್ಕೆ ಸಂಯೋಗ ಅಲ್ಲ. ನಮ್ಮಲ್ಲಿ ಸಂಯೋಗ ಕೊಡುತ್ತೆ, ಪರಮಾತ್ಮರಲ್ಲಿ ಗುಣಗಳು ಯಾವ ಸಂಬಂಧ ಇದೆ, ಸಂಯೋಗ ಸಂಬಂಧ ಇದೆ, ನಮ್ಮಲ್ಲಿ ಕೊಡುತ್ತೆ. ತಾರ್ಕಿಕರು ಹೇಳೋದೇನು, ಗುಣಕ್ಕೆ ಮತ್ತು ದ್ರವ್ಯಕ್ಕೆ ಸಂಯೋಗ ಅಲ್ಲ, ಸಮವಾಯ ಅಂತ ಕಲ್ಪನೆ ಮಾಡಿದ್ರಲ್ಲ. ಹಾಗೆ ಅಭಾವಕ್ಕೆ ಮತ್ತು ಕಣ್ಣಿಗೆ ಯಾವ ಸಂಪರ್ಕ ಅಂದರೆ ಇನ್ನೊಂದು ಯಾವುದೋ ಒಂದು ಕಲ್ಪನೆ ಮಾಡ್ರಿ. ಯಾವುದು ಇದು ಸಂಬಂಧ ಅಲ್ಲಿ? ಕಣ್ಣಿಗೆ ಮತ್ತು ಅಭಾವಕ್ಕೆ ಯಾವ ಸಂಬಂಧ? ನಮ್ಮ ಪ್ರಕಾರ ಸಂಯೋಗವೇ. ನೋಡಿದ್ವಿ ಕಾಣಿಸ್ತಿಲ್ಲ, ಸಂಯೋಗ ಆಯಿತು ಅಷ್ಟೇ. ಏನು ಅಭಾವಕ್ಕೆ ಆಗಬಾರ್ದು ಅಂತ ಯಾರು ಹೇಳಿದರು ಅಂತ.
ಅದಕ್ಕೆ ಅವರೇ ಮಾಡ್ತಾರೆ ಸ್ವರೂಪ ಸಂಬಂಧ ಅಂತಾರೆ, ಅಭಾವಕ್ಕೆ ಮತ್ತು ಅದಕ್ಕೆ ಸ್ವರೂಪ ಸಂಬಂಧ ಅಂತಾರೆ. ಹಾಗೆ ಒಂದು ಕಲ್ಪನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ವ್ಯಾಖ್ಯಾನಕ್ಕಾದ್ರೂ ಯಾವ ಸಂಬಂಧ ಅಂತ ಹೇಳೇ ಇಲ್ಲ. ನಮ್ಮದು ಅಭಾವ ದ್ರವ್ಯನೇ ಹಾಂ ಅಭಾವ ಅಲ್ಲ, ದ್ರವ್ಯ. ದೀಪಿಕಾದಲ್ಲಿ ಓದಿದ್ವಲ್ಲ ನಾವು, ಸ್ವರೂಪ ಸಂಬಂಧ ಅಭಾವಕ್ಕೆ ಅಂತ ಅಲ್ವಾ. ಅಂದರೆ ಅಭಾವವು ಸ್ವರೂಪದಿಂದಲೇ ಅಭಾವ ಇರೋದು ಅಂತ ಅರ್ಥ. ಇಲ್ಲ ಎಂಬುದು ಸ್ವರೂಪ ಅಂತ ಅಲ್ಲ. ನಮ್ಮಲ್ಲೀಗ ದೋಷ ಇಲ್ಲ ಇಲ್ಲ ಅಂತ ಇಲ್ಲ ಎಂಬುದಕ್ಕಂಥದ್ದು ಸ್ವರೂಪ ಹೋಗ್ತಾನೆ, ದೋಷ ಇದೆ ಅಂತ ಅರ್ಥ ಅಲ್ಲ. ಹಾಗೆ ಅದೇ ಹೇಳೋದೇನು, ಹೇಗೆ ಘಟ ಇದೆ ಅಂತ ಗೊತ್ತಾಗತ್ತೆ, ಯಾವುದು ಹೇಗೆ ಘಟ ಇದೆ ಅಂತ ಗೊತ್ತಾಗತ್ತೆ ಯಾವ ಪ್ರತ್ಯಕ್ಷದಿಂದ, ಅದೇ ಪ್ರತ್ಯಕ್ಷದಿಂದನೇ ಗಜ ಇಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಅದು ಕೊಡಬಹುದು, ಅದೇ ಹೇಳೋದು. ಹಾಗಾದರೆ ಸನ್ನಿಕರ್ಷ ಇದೆ ಅಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ, ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಯಾವ ಸಂಬಂಧ ಇದೆ ಹೇಳಿ ಅಂತ ಅವ್ರು ಕೇಳ್ತಾರೆ ಅಲ್ವಾ. ಕೋಸವು ಸನ್ನಿಕರ್ಷ ಇದೆಯೇ ಅದು ಸಂಯೋಗವೇ ಇತಿ ಬ್ರೂಮಃ. ನಮಗೆ ಪ್ರತ್ಯಕ್ಷಕ್ಕೆ ಮತ್ತು ಈ ಅಭಾವಕ್ಕೂ ಸಂಯೋಗವೇ ಸಂಬಂಧ ಆಗ್ಬೋದು. ವೈಶೇಷಿಕಾದಿ ಪ್ರಕ್ರಿಯೆ ಅಪ್ರಾಮಾಣಿಕತ್ವ ಅದಂದರೆ ಅಭಾವಕ್ಕೆ ಮತ್ತು ಸಂಯೋಗ ಆಗೋದೇ ಇರಬಾರ್ದು ಅಂದರೆ ಅದಕ್ಕೆ ಬೇರೆ ಒಂದು ಸಂಬಂಧ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳೋದೇನು, ದ್ರವ್ಯಕ್ಕೆ ಸಂಯೋಗ ಇರುತ್ತೆ ಅಷ್ಟೇ ಅಲ್ವಾ. ಘಟದ ಮೇಲೆ ಪುಸ್ತಕದ ಮೇಲೆ ಕೈ ಇದೆ, ಇದು ದ್ರವ್ಯ ಇದು ದ್ರವ್ಯ, ಯಾವ ಸಂಬಂಧ ಸಂಯೋಗ ಸಂಬಂಧ ಅದು ಹೋಗ್ತಾರೆ. ಇದರಲ್ಲಿರ್ತಕ್ಕಂಥ ಈ ಬಿಳಿ ಇದಲ್ಲ, ಅದು ಯಾವ ಸಂಬಂಧದ ಇದೆ, ಸಂಯೋಗ ಸಂಬಂಧ ಗೊತ್ತಾಗುತ್ತೆ ನನಗೆ, ಗೊತ್ತಾಗುತ್ತೆ. ಅದಕ್ಕೇನು ಮಾಡಬೇಕು, ಸಮಯ ಸಂಬಂಧ ಒಪ್ಪಬೇಕು. ಗುಣಿನೋಹ ಸಮವಾಯ ಅಂತ ಶುರು ಮಾಡೋದು ಅಲ್ವಾ. ಹಾಗಾದ್ರೆ ಏನು ಮಾಡಿದ್ರಿ, ದ್ರವ್ಯಕ್ಕೆ ಸಂಯೋಗ, ದ್ರವ್ಯಕ್ಕೆ ಗುಣಕ್ಕೆ ಸಂಯೋಗ ಕೂಡಲ್ಲ ಅಂತ ಸಮಯ ಸಂಬಂಧ ಒಪ್ಪಿದ್ರೆ ಇಲ್ವೋ, ಹಾಗೆ ಚಕ್ಷುರಿಂದ್ರಿಯಕ್ಕೂ ಮತ್ತು ಅಭಾವಕ್ಕೂ ಕೂಡಲ್ಲ ಅಂದರೆ ಒಂದು ಬೇರೆ ಒಂದು ಸಂಬಂಧ ಒಪ್ಪರಿ. ಅಪ್ರಾಮಾಣಿಕವಾದ ಸಮಯ ಸಂಬಂಧ ಒಪ್ಪಿದ್ರೆ ಇಲ್ವೋ ನೀವು, ಇನ್ನೊಂದು ಯಾವುದೋ ಒಂದು ಸಂಬಂಧ ಒಪ್ಪರಿ ಅಂತ ನಾವು ಆಕ್ಷೇಪ ಅವರಿಗೆ. ಸಂಯೋಗ ಇದ್ದಿರ್ಭೂಮ ವೈಶೇಷಿಕ ಅಪ್ರಾಮಾಣಿಕತ್ವ ಅದು. ಕಿಂಚ ಯಥಾ ಕಾರ್ಯದರ್ಶನೇನ ಸಂಯೋಗ ಅತಿರಿಕ್ತ ಸಮಯ ಅಂಗೀಕೃತ. ಅದೇನೆ ಕಾರ್ಯ ಎಂಬುದಕ್ಕಂಥದ್ದು ಕಂಡಿದ್ದರಿಂದ ಸಂಯೋಗಕ್ಕಿಂತ ಅತಿರಿಕ್ತವಾದಕ್ಕಂಥದ್ದು ಗುಣ ಮತ್ತು ದ್ರವ್ಯಗಳಿಗೆ ಸಂಬಂಧ ಒಪ್ಪಿದಂತೆ ತಥಾ ಇಂದ್ರಿಯ ಅಭಾವಯೋ ಹೋಪಿ ಅಪರಃ ಕಲ್ಪಿತ. ಕಣ್ಣಿಗೆ ಮತ್ತು ಅಭಾವಕ್ಕೆ ಒಂದು ಇನ್ನೊಂದು ಸಂಬಂಧ ಒಪ್ಪರಿ. ನೀವು ಅಪ್ರಾಮಾಣಿಕವಾದಂತಾನೆ ಒಪ್ಪೋದು ನೀವು ಆ ರೀತಿ. ಅನುಪಲಬ್ಧೇ ಲಿಂಗತ್ವೇ ತಜ್ಞಾನ ಅವಶ್ಯಂ ಭಾವಾತ್ ಅಲ್ವಾ. ಅನುಪಲಬ್ಧಿ ಲಿಂಗ ಅಂತ ಹೇಳ್ತೀವಿ ನಾವು ಅಂತ ಪ್ರಾಭಾಕರ್ ಹೇಳೋದು. ಅನುಪಲಬ್ಧಿಯ ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ಕೊಳ್ಳಿ, ಇಷ್ಟೆಲ್ಲ ರಾದ್ಧಾಂತ ಇರುವುದೇ ಇಲ್ವಲ್ಲ ಅಂತ ಹೇಳಿದ್ರೆ ಅನುಪಲಬ್ಧೇ ಲಿಂಗತ್ವೇ ತಜ್ಞಾನ ಅವಶ್ಯಂ ಭಾವ ಅಲ್ವಾ. ಅವರ ಆಕ್ಷೇಪ ಅವರು. ಈಗ ಅಭಾವಜ್ಞಾನಕ್ಕೆ ಯಾವುದು ಕಾರಣ ಅಂತ ಹೇಳಿದ್ದು ನಾವು, ಅಭಾವಜ್ಞಾನ ಬರಲಿಕ್ಕೆ ಪ್ರತ್ಯಕ್ಷ ಕಾರಣ ಅಂತ ಹೇಳಿದ್ರು ಅಲ್ವಾ. ಅದಕ್ಕೆ ಅವರು ಹೇಳ್ತಾರೆ ನಿಮ್ದು ಹಂಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಭಾವಜ್ಞಾನ ಬರಲಿಕ್ಕೆ ಅನುಪಲಬ್ಧಿ ಕಾರಣ ಅಂದರೆ ನಾವು ಹೇಳಿದ್ವಲ್ಲ, ಇಬ್ಬರು ಕೂಡ ಒಪ್ಪಿದ್ದೇವೆ ಅಂತ ಹೇಳಿದ್ರಲ್ಲ, ಯೋಗ್ಯತ್ವ ಸಹಿತ ಅನುಪಲಭ್ಯಮಾನ ಅಂತ ಇಬ್ಬರು ಒಪ್ಪಿದ್ದೇವೆ ಅಲ್ವಾ. ಹಾಗಾದರೆ ನಮಗೆ ಅಭಾವಜ್ಞಾನ ಬರಬೇಕಾಗಿದ್ದರೆ ಯಾರು ಬೇಕು, ಅನುಪಲಬ್ಧಿ ಎಂಬುದು ಕಾರಣ ಅಂತ ಹೇಳಿದಾಗಾಯಿತು. ಅನುಪಲಬ್ಧಿ ಅಂದರೆ ಏನು, ಉಪಲಬ್ಧಿಯ ಅಭಾವ. ಹಾಗಾದ್ರೆ ಅದಕ್ಕೊಂದು ಅನುಪಲಬ್ಧಿ ಬೇಕಲ್ಲ, ಅದಕ್ಕೊಂದು ಹೀಗೆ ಅನವಸ್ಥಾ ದೋಷ ಬರುತ್ತೆ ಅಂತ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಅನುಪಲಬ್ಧಿ ಎಂಬುದು ಪ್ರಮಾಣ ಅಂತ ಕಾರಣ ಅಂತ ಹೇಳಿಬಿಟ್ರೆ ನೀವು ಅಭಾವಜ್ಞಾನ ಅಂತಂದರೆ, ಹಾಗಾದ್ರೆ ಅಭಾವಜ್ಞಾನ ಬರಬೇಕಾ ಅನುಪಲಬ್ಧಿ ಇರಬೇಕು ಅಂತಾಯಿತು. ಅನುಪಲಬ್ಧಿ ಅಂದರೆ ಉಪಲಬ್ಧಿಯ ಅಭಾವ, ಅದು ಕೂಡ ಅಭಾವವೇ, ಅದಕ್ಕೆ ಇನ್ನೊಂದು ಅನುಪಲಬ್ಧಿ, ಅದು ಉಪಲಬ್ಧಿಯ ಭಾವ. ಮತ್ತು ಅನವಸ್ಥಾ ಬರ್ತಲ್ರಿ ನಿಮಗೆ, ಅದಕ್ಕೆ ಅನುಪಲಬ್ಧಿ ಎಂಬುದು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಬೇಕು ಅಂತ ಹೇಳ್ತೀವಿ. ಅಂದರೆ ನಮ್ಮದ ಪ್ರಕಾರ ಹೇಗೆ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ರೆ ಪ್ರತ್ಯಕ್ಷದಲ್ಲಿ ಈ ಪ್ರಶ್ನೆ ಗೊತ್ತಾಯ್ತಾ. ಈಗ ಆ ಅನವಸ್ಥಾ ದೋಷ ಪರಿಹಾರ ಮಾಡಬೇಕೀಗ ನಾವು. ಯಾಕೆ ಪರಿಹಾರ ಮಾಡೋದು, ಅಲ್ಲ ಅನುಮಾನದಲ್ಲೇನೆ ಅನುಪಲಬ್ಧಿ ಪ್ರಮಾಣ ಅಂತರ್ಭೂತ. ಅನುಮಾನದಲ್ಲೇ ಅದನ್ನು ಅಂತರ್ಭೂತ ಬೇಡ ನಮಗೆ, ಪ್ರತ್ಯಕ್ಷದಲ್ಲೇ ಮೊದಲು ಅನುಪಲಬ್ಧಿ ಅಂತ ಪ್ರಶ್ನೆ ಕೇಳಿದ್ದೇನೀಗ. ನೀವು ಯೋಗ್ಯತೆ ಸರಿ ಅನುಪಲಭ್ಯಮಾನತ್ವ ಎಂಬುದು ಪ್ರಮಾಣ ಅಂತ ಹೇಳಿದ್ರೆ ಅನುಪಲಬ್ಧಿ ಎಂಬುದಕ್ಕಂಥದ್ದು ಅಭಾವಜ್ಞಾನ ಪ್ರತಿ ಕಾರಣ ಅಂತ ಹೇಳಿದಾಗ ಆಯಿತು, ಗೊತ್ತಾನೆ. ಅನುಪಲಬ್ಧಿ ಅಂದರೆ ಏನು, ಉಪಲಬ್ಧಿಯ ಅಭಾವ. ಅಭಾವಜ್ಞಾನ ಬರಲಿಕ್ಕೆ ಅನುಪಲಬ್ಧಿ ಬೇಕು ಅಂದರೆ ಅನುಪಲಬ್ಧಿ ಕೂಡ ಒಂದು ಅಭಾವದ, ಅದಕ್ಕೆ ಇನ್ನೊಂದು ಅನುಪಲಬ್ಧಿ ಬೇಕಾಯ್ತಲ್ಲ. ಅನವಸ್ಥಾ ಬರುತ್ತೆ. ಹೇಗೆ ಪರಿಹಾರ ಮಾಡ್ತೇವೆ ಅಂದರೆ ಮೊದಲಿನ ಅಭಾವಜ್ಞಾನ ಬರುತ್ತಲ್ಲ, ನಮ್ಮದ ಪ್ರಕಾರ ಮೊದಲಿನ ಅಭಾವಜ್ಞಾನ ಎಂಬುದಕ್ಕಂಥದ್ದು
ಹೇಗೆ ಬರುತ್ತೆ? ಚಕ್ಷುರಿಂದಲೇ ಬರುತ್ತೆ. ಪ್ರಾಗ್ರಹ. ಇನ್ನೊಂದು ಅನುಪಲಬ್ಧಿ ಜ್ಞಾನ ಸಾಕ್ಷಿಯಿಂದ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ? ನೋಡಿ, ಸಮಯ ಕೋತ್ಸವ ಸನ್ನಿಕಾಶ ವೈಶೇಷಿಕ ಆಯಿತು. ಆಮೇಲೆ ಅಪ್ರಾಮಾಣಿಕತ್ವಾದ ಕಿಂಚ ಯಥಾ ಅದು ಆಯಿತು. ಅನುಪಲಬ್ಧೇ ಲಿಂಗತ್ವೇ ನಮಗೆ ಆಕ್ಷೇಪ. ಅನುಪಲಬ್ಧಿಯೇ ಅಭಾವಜ್ಞಾನ ಪ್ರತಿ ಕಾರಣ ಅಂತ ಹೇಳಿದರೆ ತಜ್ಞಾನ ಅವಶ್ಯಂ ಭಾವ. ಅನುಪಲಬ್ಧಿ ಜ್ಞಾನ ಬೇಕಾಯಿತು ಅಲ್ವಾ? ಅನುಪಲಬ್ಧಿ ಜ್ಞಾನ ಬೇಕಾಯಿತು. ಯಾಕೆ? ಅಭಾವತ್ತು ಅವಿಶೇಷೇಣ, ಅದು ಅಭಾವನೆ. ಅನುಪಲಬ್ಧಿ ಉಪಲಬ್ಧಿ ಅಭಾವ ಅದು ಕೂಡ. ಹಾಗೆ ಅನುಪಲಬ್ಧ್ಯಂತರ ಅಪೇಕ್ಷಾಯಾಮ್ ಅನವಸ್ಥಾಪಾತ ಹಿತಿ ಚೇನ್ನ ಅನುಪಲಬ್ಧೇ ಸಾಕ್ಷಿವೇದ್ಯತೆಯ ಉಕ್ತತ್ವ. ಅನುಪಲಬ್ಧಿ ಎಂಬತಕ್ಕಂಥದ್ದು ಸಾಕ್ಷಿವೇದ್ಯ ಅಂದರೆ ಅಯಂ ಘಟಃ ಅತ್ರ ಘಟೋ ನಾಸ್ತಿ ಅಂತ ಜ್ಞಾನ ನಮ್ಗೆ ಬರಬೇಕಾಗಿದ್ದರೆ ಅನುಪಲಬ್ಧಿ ಜ್ಞಾನ ಬೇಕು. ಅನುಪಲಬ್ಧಿ ಉಪಲಬ್ಧಿ ಅಭಾವದ ಅನವಸ್ಥಾ ಇಲ್ಲ. ಯಾಕೆ? ಅನುಪಲಬ್ಧಿ ಜ್ಞಾನ ಬರುತ್ತೆ ಸಾಕ್ಷಿಯಿಂದ. ಇಲ್ಲಿಲ್ಲ ಅಂತ ಜ್ಞಾನ ಬರುತ್ತೆ. ಈಗ ನಮಗೆ ಬಾಹ್ಯ ವಸ್ತುಗಳು ಬೇಡ, ನನಗೆ ಈಗ ಸುಖ ಇಲ್ಲ, ಭಾರಿ ದುಃಖಪ್ಪ ಯಾಕೋ ಅಂತ ಅಂತೀವಲ್ಲ, ಆದರೆ ಸುಖ ಇಲ್ಲ ಅಂತಾಯಿತು. ಇದು ಯಾವುದು ಬರೋದು? ಸಾಕ್ಷಿಯಿಂದಲೇ ಬರೋದು. ಹಾಗೆ ಅನುಪಲಬ್ಧಿ ಎಂಬುದಕ್ಕಂಥದ್ದು ಮೊದಲು ನನಗೆ ಸುಖದ ಉಪಲಬ್ಧಿ ಇತ್ತು, ಈಗ ಅನುಪಲಬ್ಧಿ ಇದೆ ಅಂದರೆ ಅದು ಸಾಕ್ಷಿಯಿಂದಲೇ ಬರೋದು. ಅದಕ್ಕೆ ನಾವು ಎರಡೂ ಒಪ್ಪಿದ್ದೇವೆ. ಒಂದು ಸಾಕ್ಷಿಯಿಂದ ತಿಳಿಯಲ್ಪಡಬಹುದಾಗಿರ್ತಕ್ಕಂಥ ಯಾವುದು ಸುಖಾದಿಗಳ ಅಭಾವದ ಪ್ರತಿಯೋಗಿ, ಅಂದರೆ ಸುಖಾದಿಗಳೇ ಪ್ರತಿಯೋಗಿಯಾಗಿ ಉಳ್ಳಂತಹ ಅಭಾವ ಏನಿದೆ ಅದು ಸಾಕ್ಷಿಯಿಂದ ಬರುತ್ತೆ. ಪ್ರತ್ಯಕ್ಷ ಯೋಗ್ಯವಾಗಿರತಕ್ಕಂಥ ಘಟಪಟಾದಿಗಳೇ ಪ್ರತಿಯೋಗಿಯಾಗಿ ಉಳ್ಳಂತಹ ಯಾವ ಒಂದು ಅಭಾವ ಜ್ಞಾನ ಇದೆ ಘಟೋ ನಾಸ್ತಿ ಎಂಬುದು ಅದು ಪ್ರತ್ಯಕ್ಷದಿಂದಲೇ ಬರುತ್ತೆ. ಕೆಲವು ಸಾರಿ ನಾಸ್ತ್ಯತ್ರ ಘಟಃ ಅಂತ ಬರುವಾಗ ಅನುಮಾನದಿಂದಲೂ ಬರುತ್ತೆ ಅಂತ ಇಷ್ಟು ಹೇಳಿದ್ವಿ ನಾವು. ಅರ್ಥಾಪತ್ತಿ ಅನುಮಾನಯೋರಪಿ ಅಂತರ್ಭಾವಮಾಹ ಅರ್ಥಾಪತ್ತಿ ಆನುಮಾನಿಕ ಸಾಮಗ್ರಿ ಸದ್ಭಾವಾತ್ ಆನುಮಾನಿಕ ಸಾಮಗ್ರಿ ಸದ್ಭಾವಸ್ಯ ಸ್ಫುಟತ್ವ. ಅರ್ಥಾಪತ್ತಿಯನ್ನು ಕೂಡ ಅನುಮಾನದಲ್ಲಿ ಅಂತರ್ಭಾವಗೊಳಿಸ್ತಾ ಇದ್ದಾರೆ. ಅರ್ಥಾಪತ್ತಿ ಮತ್ತು ಉಪಮಾನ ಎರಡು ಕೂಡ. ಉಪಮಾನ ಅಂದರೆ ಏನು? ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಕಾಡಿನಲ್ಲಿ ವಾಸ ಮಾಡುವವನೊಬ್ಬನು, ಇನ್ನೊಬ್ಬನೇನಿದ್ದಾನೆ ಅವನು ನಾಡಿನಲ್ಲಿ ವಾಸ ಮಾಡುವವನು, ಗ್ರಾಮದಲ್ಲಿ ಇರುವವನು. ಏನು ವಿಚಾರ ಬಂದು ಅಲ್ಲಿ ಏನೇ ಪ್ರಾಣಿ ಇದೆ ಅಂತ ಹೇಳುವಾಗ ಗವಯ ಎಂಬತಕ್ಕಂಥ ಪ್ರಾಣಿ ಇದೆ ಅಂತ ಹೇಳ್ತಾನೆ. ಗವಯ ಅಂದರೆ ಏನು ಅಂತ ಇವನು ಕೇಳ್ತಾನೆ. ಇನ್ನು ಯಾರು ನೋಡಿಲ್ಲ, ಅವನು ನೋಡಿದ್ದಾನಷ್ಟೇ. ಅವನು ಅಲ್ಲಿರೋನು, ಇವನು ಇಲ್ಲಿರೋನು. ಕಾಡಲ್ಲಿರೋ ಗೋವನ್ನು ನೋಡಿದ್ದಾನೆ, ಗವಯವನ್ನು ನೋಡಿದ್ದಾನೆ. ಅವನೇ ಹೇಳ್ತಾನೆ ಗೋ ಸದೃಶಃ ಗವಯ ಅಂತ ಬರೋದು. ಇನ್ನೊಂದು ಸಾರಿ ಅವನೇ ಮಾಡ್ತಾನೆ, ನಾಡಿನಲ್ಲಿದ್ದವನು ಕಾಡಿಗೆ ಹೋದಾಗ ಅಲ್ಲಿ ಕಾಡು ಹಸು ಅಂತಿರುತ್ತಲ್ಲ ಅದನ್ನು ನೋಡ್ತಾನೆ. ಅದನ್ನು ನೋಡಿದಾಗ ಅವನು ಹೇಳ್ತಕ್ಕಂಥ ಮಾತಿನ ಸ್ಮರಣೆ ಬರುತ್ತೆ. ಆಗ ಏನು ಮಾಡ್ತಾನೆ? ಅಯಂ ಗವಯ ಗೋ ಸದೃಶಃ ಅಂತ ಹೇಳ್ತಾರೆ. ಇದು ಉಪಮಾನ. ಕೆಲವು ಸಾರಿ ಏನಾಗುತ್ತೆ ಅಂದರೆ ಉಪಮಾನ ಎಂಬತಕ್ಕಂಥದ್ದು ಪ್ರತ್ಯಕ್ಷದಿಂದಲೂ ಬರ್ಬೋದು, ಆಗಮದಿಂದಲೂ ಬರ್ಬೋದು ಅಲ್ವಾ? ಗೋ ಸದೃಶವಾದದ್ದು ಗವಯ ಎಂಬತಕ್ಕಂಥದ್ದು ಏನಿದೆ ಅದು ತಂದೆ ಹೇಳ್ದ ಅಂದರೆ ಬೋಧೋಯ್ತು. ಅಥವಾ ಅವನೇ ಹೋದಾಗ ಕಾಡಲ್ಲಿ ನೋಡಿದಾಗ ಆಗಲೂ ಬರ್ಬೋದು. ಇದು ಪ್ರತ್ಯಕ್ಷದಲ್ಲಿ ಸೇರುತ್ತೆ. ಅದಕ್ಕೆ ಏವ ಶಬ್ದ ಹಾಕಿದಿರಲ್ಲಿ ಅಂದರೆ ಅನುಮಾನದಲ್ಲಿ ಅದೆರಡು ಬಿಟ್ಟು ಬೇರೆ ಕಡೆ ಅಯಂ ಗವಯ ಗೋ ಸದೃಶಃ. ಆಮೇಲೆ ಅನುಮಾನ ಏನು? ಗವಯ ಅನಿಯೋಗಿಕ ಗೋ ಪ್ರತಿಯೋಗಿಕ ಸಾದೃಶ್ಯಪತ್ವ ಅಂತ ಅದೇ ಹೇಳಬೇಕು, ಬೇರೆ ಇಲ್ಲ. ಅಲ್ಲಿ ಹೇಳಿದ್ದಾಗೆ ಇಲ್ಲಿ ಪ್ರಮಾಣ ಪತ್ರ ಹೇಳಿದ್ದಾನೆ. ಹೀಗೆ ಹೇಳಿದ್ರೆ ತೊಂದರೆ ಅಲ್ವ? ಗೋವನ್ನು ಪಕ್ಷ ಮಾಡಿಕೊಂಡ್ರೆ ಆಗ ಗೋ ಪ್ರತ್ಯಕ್ಷ ಈಗಿಲ್ಲ, ಸನ್ನಿಕರ್ಷ ಇಲ್ಲ. ಈಗ ಗೌಹು ಗವಯ ಸದೃಶಃ ಅಂದರೆ ಸಾದೃಶ್ಯಕ್ಕೆ ಪ್ರತಿಯೋಗಿ ಒಂದಿದೆ, ಒಂದು ಅನಿಯೋಗಿ ಒಂದಿದೆ. ಸಾದೃಶ್ಯಕ್ಕೆ ಪ್ರತಿಯೋಗಿ ಯಾವುದು? ಗೌಹು ಗವಯ ಸದೃಶಃ ಅಂತ ಹೇಳಿದಾಗ ಆ ಸದೃಶ ಎಂಬ ಶಬ್ದದ ಹಿಂದಿದ್ದೇ ಪ್ರತಿಯೋಗಿ ಯಾವತ್ತು ಕೂಡ. ಭೇದಕ್ಕೆ ಸಾದೃಶ್ಯಕ್ಕೆ ಪ್ರತಿಯೋಗಿ ಅದೇನು. ಅನಿಯೋಗಿ ಯಾವುದೊಂದು ಮೊದಲು ಯಾವುದು ಹೇಳ್ತೀವೋ ಅದು. ಈಗ ನಾವು ಎರಡು ರೀತಿ ಹೇಳ್ಬೋದು. ಗೌಹು ಗವಯ ಸದೃಶ ಅಂತ ಹೇಳ್ಬೋದು, ಗವಯ ಗೋ ಸದೃಶ ಅಂತ ಹೇಳ್ಬೋದು ಅಲ್ವಾ? ಎರಡಕ್ಕೂ ದೋಷ ಹೇಳ್ತಾನೆ ಅವನು, ಎರಡಕ್ಕೂ ದೋಷ ಹೇಳ್ತಾನೆ. ಹೇಗೆ? ನಾನು ದೇವದತ್ತಸ್ಯ ನೋಡಿ
ತುಶಬ್ದ ಅಭಾವಾತ್ ಬೇರೆ ಅದು ಏವ ಶಬ್ದ ಪೃಥಕ್ ಪ್ರಮಾಣತ್ವ ವ್ಯಾವೃತ್ಯರ್ಥ ಮಧ್ವಾಚಾರ್ಯ ಏವ ಅಂತ ಏನು ಹಾಕಿದ್ದಾರೋ ಅದು ಪ್ರತ್ಯೇಕ ಪ್ರಮಾಣವಲ್ಲ, ಅನುಮಾನದಲ್ಲೇ ಸೇರುತ್ತೆ ಅಂತ ಹೇಳಿದರು. ಯಾವುದನ್ನು? ಅರ್ಥ ಮತ್ತು ಉಪಮಾನಗಳು. ತುಶಬ್ದ ಅಭಾವಾತ್ ವಿವಚ್ಛಿನ್ನತ್ತಿ. ಆ ತುಶಬ್ದ ಎಂಬುದಕ್ಕಂಥದ್ದು ಅಭಾವ ಇದಲ್ಲ, ಅದರಿಂದ ಬೇರೆ ಮಾಡ್ತಾ ಇದ್ದಾರೆ. ಅಂದರೆ ಸಾದೃಶ್ಯ ಬೇರೆ, ಅಭಾವ ಬೇರೆ ಅಂತ ಹೇಳಿದಾಗಾಯಿತು. ತಸ್ಯ ಉಭಯ ಅಂತರ್ಭಾವ. ಯಾಕೆ ಎರಡು ಒಂದೇ ಅಂತ ಹೇಳ್ಬಿಡ್ಬೋದಲ್ಲ ನಮ್ಮ ಪ್ರಶ್ನೆ ಬಂದರೆ, ಅಭಾವ ಪ್ರತ್ಯಕ್ಷದಲ್ಲಿ ಮತ್ತು ಅನುಮಾನದಲ್ಲಿ ಸೇರುತ್ತೆ. ಇದು ಮಾತ್ರ ಏತಯೋಸ್ತು ಅನುಮಾನ ಏವ ಇತ್ಯರ್ಥ. ಅರ್ಥಾಪತ್ಯ ಮತ್ತು ಉಪಮಾನ ಎರಡು ಕೂಡ ಅನುಮಾನದಲ್ಲೇ ಸೇರೋದು. ಅದಾದರೆ ಅನುಮಾನ ಪ್ರತ್ಯಕ್ಷ. ಅದಕ್ಕೆ ಆದ್ದರಿಂದ ತೂ ಶಬ್ದ ವಿವೇಚ್ಛೇದ ಮಾಡುತ್ತೆ. ನಾನು ದೇವದತ್ತಸ್ಯ ಬಹಿರ್ಭಾವೇ ನಾ ತಾವತ್ ಜೀವನಮೇವ ಲಿಂಗಂ ಗೃಹೇ ಸತಿ ವಿಚಾರ. ನಾವು ಅನುಮಾನ ಏನು ಮಾಡಿದಾಗಾಯ್ತು ಹಾಗಾದರೆ? ಅರ್ಥಾಪತ್ಯ ಹೇಳಬೇಕು ಅಲ್ವಾ? ದೇವದತ್ತ ಎಲ್ಲಿ ಅಲ್ಲ ದೇವದತ್ತ ಬಹಿಃ ಅಸ್ತಿ. ಇದು ಸಾಧ್ಯ. ದೇವದತ್ತ ಬಹಿಃ ಅಸ್ತಿ ಜೀವಿತ್ವೇ ಸತಿ ಗೃಹೇ ಅಭಾವ. ಇಷ್ಟೇ ಹೇಳಬೇಕು ಅನುಮಾನ. ಇಲ್ಲಿ ಒಂದೊಂದಿಗೆ ಕೃತ್ಯ ಹೇಳ್ತಾರೆ ಅವರು. ಬರೀ ಜೀವಿತ್ವ ಮಾತ್ರ ತಗೊಂಡ್ರೆ ಏನು ತೊಂದರೆ? ಬಹಿರ್ಭಾವ ಇದು ಯಾವುದು ಗೃಹೇ ಅಭಾವ ಎಂಬುದು ಬೇಡೇ ಬೇಡ. ಅದೇ ಜೀವಿತ್ವ ಅಂದರೆ ಈ ಸಾಧ್ಯ ಯಾವುದಿಲ್ಲಿ? ಬಹಿರ್ಭಾವೇನ ಬಹಿರ್ಭಾವೇ ಅಸ್ತಿ. ಮನೆಯಿಂದ ಹೊರಗೆ ಇದ್ದಾನೆ ಎಂಬುದು ಸಾಧ್ಯ. ಹೇತು ಯಾವುದು? ಬದುಕಿದ್ದು ಅವನು ಮನೆಯಲ್ಲಿ ಇಲ್ಲ ಅಂತ. ಈ ಎರಡು ಹೇತು ಕೂಡ ವ್ಯಭಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಬರೀ ಜೀವಿತ್ವ ನಾವು ಹೇಳಿಬಿಟ್ವಿ ಅಂದರೆ, ಜೀವಿತ್ವ ಇದ್ದ ಮಾತ್ರಕ್ಕೆ ಅವನು ಹೊರಗಡೆನೇ ಇರಬೇಕು ಅಂತೇನಿಲ್ಲ, ಮನೆಯಲ್ಲೇ ಇರ್ಬೋದಲ್ಲ. ಒಬ್ಬನು ಮನೆ ಬಿಟ್ಟು ಬರೋದೇ ಇಲ್ಲಪ್ಪ, ಹಾಗೆ ಅವನಲ್ಲಿ ವ್ಯಭಿಚಾರ ಬಂತು. ಅವನಲ್ಲಿ ಬಹಿರ್ಭಾವ ಇಲ್ಲ ಅಲ್ವಾ? ಸಾಧ್ಯ ಯಾವುದು? ಬಹಿರ್ಭಾವ. ಬಹಿರ್ಭಾವ ಸಾಧ್ಯ. ಹಾಗೆ ಅದು ಇಲ್ಲ, ಮನೆಯಲ್ಲೇ ಇದ್ದಾನವನು, ಅದು ಬದುಕಿದ್ದಾನೆ. ಅದಕ್ಕೆ ಹೇಳಬೇಕು ನಾವು ಇನ್ನೊಂದು ವಿಶೇಷಣ ಕೊಡಬೇಕು. ಯಾವುದು ಇನ್ನೊಂದು ವಿಶೇಷಣ? ಗೃಹೇ ಅಭಾವ ಅಂತ. ಆದರೆ ಮನೆಗೆ ಹೋದ, ನೋಡ್ದ, ಮನೇಲಿ ಇದ್ದಿಲ್ಲ ಅಥವಾ ಮನೆಯವರು ಹೇಳಿಬಿಟ್ರು ಅವನಿಲ್ಲ ಎಲ್ಲೋ ಹೋಗಿದ್ದಾರೆ ಅಂದರು. ಬದುಕಿದ್ದಾನೆ ಗೊತ್ತು ಅವನಿಗೆ, ಜ್ಯೋತಿಷ್ಯಾದಿಗಳಿಂದ ಅವನು ಬದುಕಿದ್ದಾನೆ. ಅಥವಾ 80 ವರ್ಷ 100 ವರ್ಷ ಅವನಿಗಿದೆ ಆಯುಷ್ಯ ಗೊತ್ತು ಅವನಿಗೆ. ಹಾಗೆ ಬದುಕಿದ್ದಾನೆ ಗೊತ್ತಾದ ಮಾತ್ರಕ್ಕೆ ಅವನು ಮನೆಯಲ್ಲೇ ಇರಬೇಕು ನಿಯಮ ಇಲ್ಲ ಅಲ್ವಾ? ಇನ್ನು ಜೀವಿತ್ವ ಎಂಬುದು ಬೇಡ. ಇನ್ಯಾವುದು? ಮನೆಯಲ್ಲಿ ಇಲ್ಲ ಅಷ್ಟೇ ಹೇತುಮಾನ. ಮನೆಯಲ್ಲಿ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವನು ಹೊರಗೆ ಹೋಗಿರಬೇಕು ಅಂತ ಇಲ್ಲ, ಸತ್ಯ ಹೋಗಿರ್ಬೋದಲ್ಲ. ಹಾಗೆ ಎರಡು ಹೇತು, ಎರಡಕ್ಕೂ ಕೂಡ ವಿರೋಧ ಇದೆ. ಆದ್ದರಿಂದ ಇದು ಹೇತು ಆಗೋದೇ ಇಲ್ಲ. ಆದ್ದರಿಂದ ಈ ಅನುಮಾನ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಇದನ್ನು ಪ್ರತ್ಯಕ್ಷ ಅಂತ ಹೇಳಬೇಕು ಅಂತ ಅವ್ರು ಶುರು ಮಾಡ್ತಾರೆ ಅಲ್ವಾ? ನೋಡಿ, ಈಗ ನಾನು ದೇವದತ್ತಸ್ಯ ಬಹಿರ್ಭಾವೇ, ದೇವದತ್ತನು ಹೊರಗೆ ಇದ್ದಾನೆ ಎಂಬುದಕ್ಕಂಥದ್ದು ಸಾಧ್ಯ ಅಲ್ವಾ? ದೇವದತ್ತ ಬಹಿಃ ಅಸ್ತಿ ನ ತಾವತ್ತು ಜೀವನಮೇವ ಲಿಂಗಂ. ಜೀವಿತ್ವ ಒಂದೇ ಲಿಂಗ ಅಲ್ಲ. ಯಾಕೆಂದರೆ ಗೃಹೇ ಸತಿ ವ್ಯಭಿಚಾರ. ಯಾರು ಮನೆಯಲ್ಲೇ ಇರ್ತಾನೋ ಅವನಲ್ಲಿ ವ್ಯಭಿಚಾರ ಬರುತ್ತೆ, ಅವನಲ್ಲಿ ಬಹಿರ್ಭಾವ ಇಲ್ಲ. ಇನ್ನು ನಾಪಿ ಗೃಹೇ ಅಸತ್ವ ಮಾತ್ರ. ಗೃಹೇ ಅಸತ್ವನ ಬಹಿರ್ಭಾವಕ್ಕೆ ವ್ಯಾಪ್ತಿ ಹೇಳ್ತೀವಿ ಅಂತ ಹೇಳಿದ್ರೆ, ಆದರೆ ಮೃತಾದು ವ್ಯಭಿಚಾರ ಅಲ್ವಾ? ಸತ್ತೋಗಿದ್ದರೆ ಮಾಡೋದು. ಜೀವಿತ್ವ ಇದೆ ಅಂದರೆ ಬದುಕಿದ್ದಾನೆ, ಬದುಕಿಲ್ಲ ಈಗ ಅದಿಲ್ಲ ಅಂದರೆ ಮನೆಯಲ್ಲಿ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವನು ಹೊರಗೆ ಹೋಗೇ ಇದ್ದ ನಿಯಮ ಇಲ್ಲ. ಯಾಕೆ ಹೋಗಿದ್ರು ಹೊರಟೋಗಿರ್ಬೋದು. ಅದಕ್ಕೆ ನಾವು ಮಾಡ್ತೀವಿ ಜೀವಿತ್ವೇ ಸತಿ ಗೃಹೇ ಅಸತ್ವ. ಜೀವಿತ್ವ ಇದ್ದು ಮನೆಯಲ್ಲಿಲ್ಲ ಅಂತ ಎರಡೂ ವಿಶೇಷಣ ಹೇಳ್ತೀವಿ ಅಂದರೆ, ಆಗ ವಿಶಿಷ್ಟಂ ಏನ ಹಿ ಜೀವನಂ ಗೃಹಿ ಏವ ನಿಶ್ಚಿತಂ ತಸ್ಯ ಪರಸ್ಪರ ವಿರೋಧೇನ ವಿಷಯ ಭಾವ ಅನುಪಯುಕ್ತೇ. ಅದು ವಿಶಿಷ್ಟ ನೀವು ಹೇಳಿಬಿಟ್ರೆ, ಯಾರ ಜೀವನ ಮನೆಯಲ್ಲೇ ಇದೆಯೋ ಅವನು ಹೊರಗಡೆ ಹೋಗೇ ಇಲ್ಲ, ಅವನು ಅಥವಾ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಅವಕಾಶ ಆಗಿದೆ. ಜೈಲಿನ ಇದ್ದವರಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲೇ ಇಲ್ಲ ಅಲ್ವಾ? ಮರಣಾವಧಿ ಶಿಕ್ಷೆ ಇರುವವರಿಗೆ ಜೈಲಲ್ಲೇ ಸಾಯಬೇಕು ಅಷ್ಟೇ, ಆದರೆ ಹೊರಗಡೆ ಇಲ್ಲ ಅಂತ ಆಗೋಯ್ತು ಅವನು. ಹಾಗಾಗಿ ನಚ ವಿಶಿಷ್ಟಂ ಏನು ಹಿ ಜೀವನಂ ಗೃಹೇವ ನಿಶ್ಚಿತಂ. ಯಾರಿಗೆ ಜೀವನ ಮನೆಯಲ್ಲೇ ಅಂತ ತೀರ್ಮಾನ ಆಗೋಗಿದೆ, ತಸ್ಯ ಪರಸ್ಪರ ವಿರೋಧೇನ
ಅಲ್ಲ, ಮನೆಯಲ್ಲೇ ಇರೋದ ಅಂದರೆ ಬಹಿರ್ಭಾವ ಎಲ್ಲಿದೆ? ಹಾಗೆ ಹೇತು ಮತ್ತು ಸಾಧ್ಯಗಳಿಗೆ ಪರಸ್ಪರ ವಿರೋಧ ಬಂತು. ಆದರೆ ಒಂದು ಅಂಶ ಇಲ್ಲ ಅಂತ ಹೇಳಿಬಿಟ್ರೆ ಇನ್ನೊಂದು ಅಂಶನೂ ಇರೋದಿಲ್ಲ. ಆದ್ದರಿಂದ ವಿಶೇಷ ಭಾವ ಎಂಬುದು ಕೂಡಲ್ಲ. ವಿರೋಧ ಇತ್ತು ಅಂದರೆ ವಿಶೇಷ ಭಾವ ಕೂಡಲ್ಲ. ಇತಿ ಜೇನ್ನ, ಇಷ್ಟು ಆಪತ್ತಿ. ಅದಕ್ಕೆ ಹೇಳ್ತಾರೆ ವಿಪ್ರತಿಪತ್ಯ ಸಂಶಯತ್ಯವ ಅವಶ್ಯತ್ವೇನ ಅರ್ಥಾಪತ್ಯೇಪಿ ಅನುದಯ ಪ್ರಸಂಗಾತ್. ನಮಗೆ ವಿಪ್ರತಿಪತ್ತಿ ಬಂತು ಅಂದರೆ ಏನು? ವಿಪ್ರತಿಪತ್ತಿ ಅಂದರೆ ಈಗ ಬದುಕಿದ್ದಾನೆ, ಯಾರು ಮನೆಯಲ್ಲೇ ಇದ್ದಾನೆ ಅವನು ಹೊರಗೆ ಇಲ್ಲ ಅಲ್ವಾ? ನಾವು ಹೇತು ಯಾವುದು ಮಾಡಿದ್ದೇವೆ? ಮನೆಯ ಗೃಹ ಅಸತ್ವ ಮಾಡಿದ್ದೇವೆ. ಗೃಹ ಅಸತ್ವ, ಜೀವಿತ್ವ ಇದ್ದು ಮನೆಯಲ್ಲಿ ಇಲ್ಲ ಅದಕ್ಕೋಸ್ಕರವಾಗಿ ಅವನು ಹೊರಗೆ ಹೋಗಿರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ವಾ? ಹಾಗೆ ಹೇಳಿದರೆ ನಮಗೇನಾಯ್ತು ಈಗ ಅಂದರೆ ಅವ್ರಿಗೆ ಏನು ಗೊತ್ತಾ ಪ್ರಶ್ನೆ? ಅವರು ಪರಸ್ಪರ ವಿರುದ್ಧವಾದ ಎರಡು ಪ್ರಮಾಣಗಳೇ ಅರ್ಥಾಪತ್ತಿ ಕಾರಣ ಅಂತ. ಅದು ಮೊದಲು ಹೇಳಿನಲ್ಲ. ಈಗ ಜೀವಿತ್ವ ಮತ್ತು ಗೃಹ ಅಸತ್ವ ಎರಡೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪರಸ್ಪರ ವಿರುದ್ಧ ಪ್ರಮಾಣಗಳು. ಹಾಗೆ ಅರ್ಥಾಪತ್ತಿ ಯಾವುದು ಕೂಡ ಪರಸ್ಪರ ವಿರೋಧ ಪ್ರಮಾಣದಿಂದಲೇ ಜ್ಞಾತವಾಗುತ್ತೆ. ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರವಾಗಿ ಜೀವಿತ್ವ ಅಂತ ಹೇಳಿದ್ರೆ ತೊಂದರೆ, ಆಮೇಲೆ ಗೃಹ ಅಸತ್ವ ಅಂದರೆ ತೊಂದರೆ, ವಿಶಿಷ್ಟ ಹೇಳೋಣ ಅಂತ ಹೇಳಿದ್ರೆ ವಿರೋಧಿಗಳಿಗೆ ಇದಿಲ್ಲ. ಹಾಗೆ ವಿರೋಧಿ ಪ್ರಮಾಣದಿಂದಲೇ ಅದು ಅರ್ಥಾಪತ್ತಿ ಸಿದ್ಧ ಆಗುತ್ತೆ ಅಂತ ಹೇಳಬೇಕು ಅಂತ ಅವ್ರ ತೀರ್ಮಾನ. ಹಾಗೆ ಹೇಳಿದ್ರೆ ಅದು ಸಿದ್ಧ ಆಗಲ್ಲ ಅಂತ ಇದೆ. ಹಾಗೆ ಬದುಕಿದ್ದಾನೆ ಅಲ್ವಾ? ಜೀವಿತ್ವ ಬದುಕಿದ್ದಾನೆ, ಆಮೇಲೆ ಮನೆಯಲ್ಲಿ ಇಲ್ಲ ಅಂದರೆ ಹೊರಗೆ ಇರಬೇಕು ಅಂತ ಹೇಳಿದ್ರು ಅಲ್ವಾ? ಅದೆರಡಕ್ಕೂ ದೋಷ ಹೇಳೋದು. ಪರಸ್ಪರ ವಿರುದ್ಧ ಪ್ರಮಾಣಗಳು ಇತ್ತು ಅಂದರೆ ನಮಗೆ ವಿಪ್ರತಿಪತ್ತಿ ಉಂಟಾಗುತ್ತೆ. ಈಗ ಅದಕ್ಕೇನು ಮಾಡ್ಕೋಬೇಕು ನಾವು? ಸಂಶಯ ಬಂದ್ಬಾರ್ದು. ವಿಪ್ರತಿಪತ್ತಿ ಸಂಶಯ ಬಂದ್ಬಾರ್ದು. ಮಾವಿನ ಗಿಡವೋ ಹಲಸಿನ ಗಿಡವೋ ಸಂಶಯ ಬಂದರೆ ಪ್ರವೃತ್ತಿ ಮಾಡೋದೇ ಇಲ್ಲ ಅವನು. ಹಾಗೇನು ಮಾಡ್ಕೋಬೇಕು? ಅವನು ಮೊದಲು ಗಿಡ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಗಿಡದ ಹತ್ತಿರ ಹೋಗಿ ಪರೀಕ್ಷೆ ಮಾಡ್ಕೊಂತ. ಹಾಗೆ ನಿಮ್ಮ ಪ್ರಕಾರ ವಿರುದ್ಧ ಪ್ರಮಾಣಗಳಿಂದ ಎರಡರಿಂದ ಅದು ಅರ್ಥಾಪತ್ತಿ ಉಂಟಾಗುತ್ತೆ ಅಂದರೆ ಅರ್ಥಾಪತ್ತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಸಂಶಯ ಬಂದ್ಬಿಡುತ್ತೆ ಅಷ್ಟೇ. ಆದ್ದರಿಂದ ಅರ್ಥಾಪತ್ತಿಗೆ ಪ್ರಮಾಣ ಎರಡು ವಿರೋಧ ಪ್ರಮಾಣಗಳು ಅಲ್ಲ. ಅತಃ ವಿಪ್ರತಿಪತ್ಯ ಸಂಶಯಸ್ಯೇವ ಅವಶ್ಯಕತ್ವೇನ ಅರ್ಥಾಪತ್ಯೇಪಿ ಅನುದಯ ಪ್ರಸಂಗಾತ್. ಅತಃ ಜೀವನ ಪ್ರಮಾಣೇನ. ಮತ್ತು ಹೇಗೆ ಕೂಡಿಸ್ತೀರಿ ಇದನ್ನು ಅಂತ ಪ್ರಶ್ನೆ ಬಂದರೆ, ಜೀವ ಬದುಕಿದ್ದಾನೆ ಅಂತ ನಮ್ಮ ಜ್ಯೋತಿಷ್ಯಾದಿಗಳಿಂದ ಗೊತ್ತಾಯಿತು. ಸಾಮಾನ್ಯತಃ ಬದುಕಿದ್ದಾನೆ ಅಂತ ಗೊತ್ತಾಯಿತು, ಪ್ರಮಿತಿ ಅಲ್ವಾ? ಆಮೇಲೆ ಗೃಹ ಬದುಕಿದ್ದಾನೆ ಗೊತ್ತಾಯಿತು, ಸಾಮಾನ್ಯತಃ ಬದುಕಿದ್ದಾನೆ ಗೊತ್ತಾಯಿತು. ಅದರಿಂದ ಏನಾಯಿತು ನಮಗೆ? ಬದುಕಿದ ಮೇಲೆ ಒಂದು ಮನೆಯಲ್ಲ ಒಂದು ಹೊರಗಡೆ ಇರಬೇಕು. ಮನೆ ಬಂದು ನೋಡ್ದ, ಅವನಿಗೂ ಕಾಣಿಸ್ಲಿಲ್ಲ, ಮನೆಯವರು ಹೇಳಿದರು ಇಲ್ಲ ಅಂತ ಹೇಳಿದರು. ಆದರೆ ಗೃಹ ಅಭಾವ ಪ್ರಮಾಣೇನ ಚ ಪ್ರಸಕ್ತ ಪ್ರತಿಷೇಧೆ. ಪ್ರಸಕ್ತ ಯಾವುದು? ಮನೇಲಿ ಇರೋದೇ ಪ್ರಸಕ್ತ, ಅದು ಇಲ್ಲ ಅಂತ ಗೊತ್ತಾಗೋಯ್ತು. ಈಗ ಇನ್ನು ಪರಿಶಿಷ್ಯಮಾಣೆ ಬಹಿರ್ಭಾವೆ ಬುದ್ಧಿ ಇರೋದೇ ಒಂದು. ಬದುಕಿದ್ದಾನಂತೆ, ಒಂದು ಮನೇಲಿರಬೇಕು, ಒಂದು ಹೊರಗಡೆ ಇರಬೇಕು. ಮನೇಲಿ ಇಲ್ಲ ಅಂತ ತೀರ್ಮಾನ ಆಯಿತು ಅಂದಮೇಲೆ ಹೊರಗಡೆ ಇದ್ದಾನೆ ಗೊತ್ತಾಗತ್ತೆ. ಆದ್ದರಿಂದ ಅನುಮಾನವೇನೆ. ಹಾಗೆ ಜೀವನ್ ದೇವದತ್ತ ಗೃಹೇರಾಸ್ತಿ ಬಹಿರಸ್ತಿ. ಯಾಕೆ? ಜೀವಿತ್ವೇ ಸತೆ ಗೃಹೇ ಅಸತ್ವಾತ್ ಎಂಬ ಅನುಮಾನದಲ್ಲಿ ಅನ್ಯಥಾ ಪರಿಶೇಷತ್ಯಾಪಿ ಪೃಥಕ್ ಪ್ರಾಮಾಣ್ಯಂ ಸ್ಯಾತ್ ಅಂತ ಹೇಳ್ತಾರೆ.